ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯವರಸೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितवारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये। विकाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं मस्तामलकतां गतं यस्य सारस्वरस्रोतोकुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिपुडो यद्गीतानामदर्शेदञ्जसा निगोपरिषन्नेदीयांसं निरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तःसारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಒಂಬತ್ತನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ತಾತ್ಪರ್ಯ ಚಂದ್ರಿಕೆಯನ್ನ ಅರ್ಧ ಭಾಗ ಅಧ್ಯಯನ ಮಾಡಿದ್ವಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಇಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಅನ್ನುವಂತಹ ಭಕ್ತಿಯೋಗದ ಸ್ವರೂಪವನ್ನು ತಿಳಿಸುವಂತಹ ಶ್ಲೋಕ. ಎಲ್ಲವೂ ಕೂಡ ಪರಿಪೂರ್ಣ ಭಗವಂತನಿಗೆ ಬಹಳ ಪ್ರಿಯವಾದುದು ಅಂತ ಹೇಳಿ ಪ್ರೀತಿಯಿಂದ ಎಲ್ಲವನ್ನು ಮಾಡಬೇಕು ಅನ್ನೋದು ವಿಶೇಷವಾಗಿ ಇಲ್ಲಿ ಭಾಷ್ಯಕಾರರು ತಿಳಿಸ್ತಾರೆ. ಹಾಗೆಯೇ ಭಗವಂತನ ದಿವ್ಯಮಂಗಳ ವಿಗ್ರಹ ಎಲ್ಲ ವಿಶಿಷ್ಟನಾದ ಪರಮಾತ್ಮನಲ್ಲಿ ಅವನ ಧ್ಯಾನವನ್ನು ಅತ್ಯಂತ ಪ್ರೀತಿಯಿಂದ ಮಾಡಬೇಕು. ಹಾಗೆಯೇ ಆ ರೀತಿಯಾದ ಪ್ರೀತಿಯುಕ್ತವಾದ ಮನಸ್ಸಿನಿಂದ ಅವನ ಯಾಗ ಪರಿಪೂರ್ಣವಾದ ಶೇಷವೃತ್ತಿ ಅಂತ ಹೇಳಿದ್ರು. ಯಾಗ ಅನ್ನುವುದಕ್ಕೆ ನಮಸ್ಕಾರಾದಿಗಳನ್ನು ಮಾಡಿ ಆ ರೀತಿ ಪರಮಾತ್ಮನೇ ಪರಮಗತಿ ಅಂತ ತಿಳಿದು ಈ ರೀತಿ ಪ್ರೀತಿಯಾಗಿ ಭಕ್ತಿಯನ್ನು ಮಾಡುವವನು ಪರಮಾತ್ಮನನ್ನೇ ಪಡೆದುಕೊಳ್ತಾನೆ ಅಂತ ಹೇಳುವಂತಹ ಶ್ಲೋಕ. ಪರಮಾತ್ಮನ ಪ್ರಾಪ್ತಿಯೇ ಪ್ರಯೋಜನ, ಬೇರೆ ಯಾವ ಪ್ರಯೋಜನವೂ ಇಲ್ಲದೆ ಅತ್ಯಂತ ಪ್ರೀತಿಯಿಂದ ಭಗವಂತನಲ್ಲಿ ಎಲ್ಲ ಅವನ ಧ್ಯಾನ ಯಜನ ನಮಸ್ಕಾರಾದಿಗಳನ್ನು ಮಾಡಬೇಕು ಅಂತ ಹೇಳಿ ಆ ಶ್ಲೋಕದ ಅರ್ಥವನ್ನು ವ್ಯಾಖ್ಯಾನವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನೆಲ್ಲ ವರ್ಣನೆ ಮಾಡಿ ಯಾಗ ಅಂತಾರೆ ಎಂದರು ಏನು ಅಂತ ಹೇಳಿದ್ರೆ ಪರಿಪೂರ್ಣವಾದ ಶೇಷವೃತ್ತಿ ಅಂತ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದ್ರು. ಅದನ್ನ ಇಲ್ಲಿ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಭಕ್ತಿ ಸ್ವರೂಪ ವಿಶೇಷ ನಿಷ್ಕರ್ಷ ಪರತ್ವಾತ್, ಭಕ್ತಿಯ ಸ್ವರೂಪ ವಿಶೇಷವನ್ನು ನಿಷ್ಕರ್ಷೆ ಮಾಡಬೇಕಾದ್ರಿಂದ ತತ್ಸಾಧಾರಣ ಶಾಸ್ತ್ರವೇಶ ಪ್ರತಿಪಾದನ
ಪೂಜಾ ವಿಶೇಷ ಪರಹ. ಆ ಭಕ್ತಿಗೆ ಅಸಾಧಾರಣವಾದ ಒಂದು ಶಾಸ್ತ್ರ ವಿಶೇಷ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಪೂಜಾ ವಿಶೇಷ. ಅದನ್ನು ಹೇಗೆ ಮಾಡಬೇಕು ಅಂದರೆ ಪರಿಪೂರ್ಣವಾದ ಶೇಷವೃತ್ತಿಯಿಂದ. ಆದ್ದರಿಂದ ಇಲ್ಲಿ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಂತಹ ಭಕ್ತಿಯ ಸ್ವರೂಪವನ್ನು ನಿರ್ಣಯ ಮಾಡುವಂತಹ ಒಂದು ಶಬ್ದ ಯಾವುದು ಅಂತ ಹೇಳಿದ್ರೆ ಮದ್ಯಾಜಿ ಅಂತ ಹೇಳೋದು, ಯಾಗ ಅಂತ ಹೇಳುವುದು. ಯಜನ ಶಬ್ದವನ್ನು ಯಜನಂ ನಾಮ ಪರಿಪೂರ್ಣ ಶೇಷವೃತ್ತಿ ಅಂತ ಅರ್ಥ ಮಾಡೋದು. ಇದು ಭಕ್ತಿಯ ಒಂದು ಅಸಾಧಾರಣವಾದ ಶಾಸ್ತ್ರ ವಿಶೇಷ. ಶಾಸ್ತ್ರದಲ್ಲಿ ತಿಳಿಯಲ್ಪಟ್ಟ ಭಕ್ತಿಯ ಸ್ವರೂಪ ಅದು ಪೂಜಾ ವಿಶೇಷ ಅಂತ ಹೇಳಿದೆ. ಅದರಿಂದ ಪ್ರತಿಪಾದಿತವಾದದ್ದು ಶಾಸ್ತ್ರಗಳಲ್ಲಿ. ಯಜನ ಅಂತ ಹೇಳಿದ್ರೆ ಪರಿಪೂರ್ಣವಾದ ಶೇಷವೃತ್ತಿಯಿಂದ ಅತ್ಯಂತ ಪ್ರೀತಿಯಿಂದ ಪರಮಾತ್ಮನ ಆರಾಧನೆಯನ್ನು ಮಾಡೋದು. ಕೈಂಕರ್ಯ ವೃತ್ತಿಯ ಅನುಸಂಧಾನ, ಎಲ್ಲ ವಿಧವಾದ ಕೈಂಕರ್ಯ. ಶೇಷವೃತ್ತಿ ಕೈಂಕರ್ಯಂ. ಶೇಷನ ಒಂದು ವ್ಯಾಪಾರಗಳು ಏನು ಅಂತ ಹೇಳಿದ್ರೆ ಶೇಷಿಗೆ ಯಾವ ಯಾವುದು ಇಷ್ಟವೋ ಆಯಾ ಕಾಲಕ್ಕೆ ಉಚಿತವಾದ ಅವನಿಗೆ ಇಷ್ಟವಾದ ಎಲ್ಲ ವಿಧವಾದ ಕೈಂಕರ್ಯಗಳನ್ನು ಮಾಡುವುದೇ ಶೇಷತ್ವ ಅಂತ ಹೇಳೋದು. ಒಬ್ಬ ಶೇಷನಾದವನ ವೃತ್ತಿ ಇದುವೇ ಅಂತ ಸ್ಪಷ್ಟವಾಗಿ ತಿಳಿಸುವಂತಹದ್ದು. ಇದಂಚ ಪತ್ರಂ ಪುಷ್ಪಂ ಫಲಂ ತೋಯಂ ಇತ್ಯಾದಿನ ಪ್ರದರ್ಶಿತಸ್ಯ ಭಗವಚ್ಛಾಸ್ತ್ರ ಪ್ರಪಂಚಿತಸ್ಯ ಸಂಗ್ರಹ ಶಾಸನಂ. ಇದು ಪರಮಾತ್ಮನ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಭಗವಚ್ಛಾಸ್ತ್ರ. ಭಗವದ್ಗೀತೆಯು ಪರಮಾತ್ಮನ ಶಾಸ್ತ್ರವೇ. ಆಗಮಗಳಲ್ಲಿ ವಿಶೇಷವಾಗಿ ಭಗವಂತನ ಆರಾಧನಾ ರೂಪವೆಲ್ಲ ಹೇಳಲ್ಪಟ್ಟಿದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ. 2 ಸತಿ ಅಲ್ಲಿ ಭಕ್ತಿ ಶಬ್ದ ಬರುತ್ತೆ. ಆ ಪರಮ ಪ್ರೀತಿಯಿಂದ ಅವನ ಆರಾಧನೆಯೇ ಪ್ರಯೋಜನ, ಬೇರೆ ಯಾವುದು ಮಾಡದೆ ಹೋದರೆ ಅವನಿಗೆ ಆತ್ಮಧಾರಣೆಯನ್ನೇ ಮಾಡೋದು ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಭಕ್ತನ ಒಂದು ಹೇಗೆ ಆರಾಧನೆ ಮಾಡ್ತಾನೆ ಶೇಷವೃತ್ತಿಯನ್ನು ಅನ್ನೋದು. ಆದ್ದರಿಂದ ಇಲ್ಲಿ ಯಜನ ಅಂತ ಹೇಳಿದ್ರೆ ಶೇಷವೃತ್ತಿ ಅನ್ನುವುದೇ ಪ್ರಧಾನವಾದ ಅರ್ಥ. ಕೈಂಕರ್ಯ ಅನ್ನೋದು ಭಗವತ್ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರೋದು. ಆಗಮಗಳಲ್ಲಿಯೂ ಗೀತೆಯಲ್ಲಿಯೂ ಅದರಲ್ಲೆಲ್ಲ ವಿಶೇಷವಾಗಿ ಅದರ ಅರ್ಥವು ನಿರ್ಣಯಿಸಲ್ಪಟ್ಟಿದೆ. ಆದ್ದರಿಂದ ಅತಃ ಅತ್ರ ಯಜಿ ಯಜಿಹಿ. ಯಜಿ ಅನ್ನೋದು ಧಾತು. ಯಜಿ ದೇವ ಪೂಜಾಯಾಮ್ ಅಂತ ಹೇಳಿ ಯಜಿಹಿ ಯಜ ದೇವ ಪೂಜಾಯಾಮ್ ಅಂತ ಧಾತು. ಯಜಿಹಿ ದರ್ಶಪೂರ್ಣಮಾಸಾದಿ ವಿಷಯ ಇತಿ ನ ಭ್ರಮಿತವ್ಯಂ. ಅಗ್ನಿಹೋತ್ರಾದಿ ವ್ಯತಿರಿಕ್ತೇಷು ಅಪಿ ಪಂಚಮಹಾಯಜ್ಞಾದಿಷು ಯಜಿಹಿ ನಿರೂಢ. ಹಾಗೆಯೇ ಅಗ್ನಿಹೋತ್ರಾದಿಗಳು ಮಾತ್ರವೇ ಅಲ್ಲದೆ ವೇದದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟ ಯಾಗ ಅಂತ ಹೇಳಲ್ಪಟ್ಟ ಕರ್ಮಗಳಲ್ಲದೆ ಪಂಚಮಹಾಯಜ್ಞಗಳು ಅಂತ ಹೇಳಿ ಅವುಗಳಿಗೂ ಕೂಡ ಯಜ್ಞ ಅನ್ನುವ ಒಂದು ಶಬ್ದದ ಪ್ರಯೋಗ ವೇದದಲ್ಲಿಯೇ ಹೇಳಲ್ಪಟ್ಟಿದೆ. ಪಂಚಮಹಾಯಜ್ಞ ಅಂತ ಹೇಳಿ. ಆ ಪಂಚಮಹಾಯಜ್ಞಗಳು ದರ್ಶಪೂರ್ಣಮಾಸಾದಿಗಳಂತೆ ಅಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ಪರಮಾತ್ಮನ ನಮ್ಮ ನಿತ್ಯ ನೈಮಿತಿಕ ಕರ್ಮದಲ್ಲಿ ಬರುವಂತಹದ್ದು. ಇದರಲ್ಲೆಲ್ಲ ಕೂಡ ಒಂದ್ ಸಂದೇಹ. ಇಲ್ಲಿ ಯಜಿ ಅಂದ್ರೆ ಅದು ಧಾತುನಾ? ಯಜ ಅನ್ನೋದು ಧಾತು. ಯಜ ದೇವ ಪೂಜಾಯಾಮ್. ಯಜಿಹಿ ಅಂದ್ರೆ ಯಜ ಶಬ್ದವು ಅಂತ ಪ್ರಯೋಗ. ಅದು ಯಜಿಹಿ ಅಂದ್ರೆ ಏನು ಅರ್ಥ ಬರುತ್ತೆ? ಯಜ ಎನ್ನುವ ಧಾತುವು ಅಂತ ಅರ್ಥ. ಅದು ಅದರ ಪ್ರಥಮ ವಿಭಕ್ತಿ ಏಕವಚನ. ಯಜಿಹಿ ಅನ್ನೋದು. ಯಜ ಅಂತ ಹೇಳೋದು ಇದು ಧಾತು. ಅದು ರೂಪ ಯಜಿಹಿ ಅಂತ ಹೇಳಿದ್ರೆ ಯಜ ಅಂತ ಹೇಳುವುದು ಸಂಸ್ಕೃತ ಪ್ರಯೋಗ. ಧಾತು ರೂಪ ಹೇಗ್ ಬರುತ್ತೆ? ರೂಪಗಳು ನೋಡ್ಬೇಕಲ್ಲ, ಆಮೇಲೆ ನೋಡಿ ಹೇಳ್ತೀನಿ ಅದನ್ನ. ಅದು ಇವಾಗ ರೂಪಗಳು ಇವಾಗ ಬೇಡ. ಯಜಿಹಿ ಅಂದ್ರೆ ಯಾಗ ಅನ್ನುವುದರ ರೂಪ, ಒಂದು ವಿಭಕ್ತಿ ಅಷ್ಟೇ. ಅನ್ಯತ್ರಾಪಿ ಕೃಷ್ಣ ವಾಕ್ಯೈ ಇಜ್ಯತೆ ಇತ್ಯಾದಯ ಪ್ರಯೋಗ. ಭಾರತದಲ್ಲಿ ಕೂಡ ಇಜ್ಯತೆ ಅನ್ನುವುದು ಹಾಗೆಯೇ. ಇಜ್ಯಾರಾಧನಂ ಅಂತ ಎಲ್ಲ ಹೇಳ್ತೀವಲ್ಲ, ಇದೆಲ್ಲ ಹಾಗೆಯೇ. ಯಾಗ ಅನ್ನುವುದರ ಪ್ರಯೋಗದ ಆ ಒಂದು ಶಬ್ದದ ರೂಪವೇ ಅದು ಕೂಡ. ಇಜ್ಯತೆ ಅಂದರೆ ಯಾಗ ಮಾಡಲ್ಪಡ್ತಾನೆ ಅಂತ ಅರ್ಥ. ಅಂತ ಹೇಳಿದ್ರೆ ಅವನು ಪೂಜೆ ದೇವತಾರಾಧನೆ ಮಾಡಲ್ಪಡುತ್ತೆ. ಕೃಷ್ಣನು ವಾಕ್ಯಗಳಿಂದ ಆರಾಧಿಸಲ್ಪಡ್ತಾನೆ. ವಾಕ್ಯೈಹಿ ಇಜ್ಯತೆ ಅಂತ ಹೇಳುವಂಥದ್ದು. ಅದು ಕೂಡ ಅದೆಲ್ಲ ಕೂಡ ಪ್ರಯೋಗಗಳು. ಯಾಗ ಶಬ್ದಕ್ಕೆ ಈ ಯಜ ಅಂತ ಹೇಳುವಾಗ ಯಾಗ ಅಂದರೆ ವೇದಗಳಲ್ಲಿ ದರ್ಶಪೂರ್ಣಮಾಸ ಯಾಗ, ಅಶ್ವಮೇಧ ಯಾಗ ಮೊದಲಾದೆಲ್ಲ ಹೇಳಲ್ಪಟ್ಟಿದೆ.
ಈ ರೀತಿ ಅರ್ಥವೇ ಅಲ್ಲ. ಇದಕ್ಕೆ ಕೈಂಕರ್ಯ ಅನ್ನುವ ರೂಪದಲ್ಲಿ ದೇವತಾರಾಧನಾ ಅನ್ನುವುದೇ ಪ್ರಧಾನ. ದೇವತೆಯನ್ನು ಉದ್ದೇಶಿಸಿ ಒಂದು ದ್ರವ್ಯದ ತ್ಯಾಗ ಮಾಡುವುದೇ ಅದು ಪ್ರಧಾನವಾದದ್ದು ಅಂತ ಹೇಳುವಂತಹ ಅದನ್ನು ಇಲ್ಲಿ ಸಮರ್ಥನೆ ಮಾಡ್ತಿದ್ದಾರೆ. ಯಾಗ ಅಂತ ಹೇಳಿದ್ರೆ ಏನು ಅಂದರೆ ಭಾಷ್ಯಕಾರರು ಯಾಗ ಅಂದರೆ ಪರಿಪೂರ್ಣ ಶೇಷವೃತ್ತಿ ಅಂತ ಅರ್ಥ ಮಾಡಿದ್ರು. ಪರಿಪೂರ್ಣ ಶೇಷವೃತ್ತಿ ಅಂದರೆ ಯಜನಂ ಅಂತ ಹೇಳಿದ್ರೆ ಅದರ ಪರಿಪೂರ್ಣ ಶೇಷವೃತ್ತಿ ಅಂತ ಹೇಳಿದ್ರೆ ಅದು ಹೇಗೆ ಈ ರೀತಿ ಅರ್ಥ ಮಾಡೋಕ್ಕೆ ಸಾಧ್ಯ? ದರ್ಶ ಪೂರ್ಣಮಾಸ ಅವುಗಳೆಲ್ಲ ಹೇಳಿದೆಲ್ಲ ಯಾಗಗಳು ಕರ್ಮಗಳು ಅಂತ ಹೇಳಿದ್ರೆ ಅಲ್ಲಿಯೂ ಹಾಗೆಯೇ ಅರ್ಥ. ಪ್ರಧಾನವರ್ಥ ದೇವತೆಯನ್ನು ಉದ್ದೇಶಿಸಿ ಒಂದು ದ್ರವ್ಯವನ್ನು ತ್ಯಾಗ ಮಾಡುವುದು ಅಂತ ಅರ್ಥ. ದೇವತಾ ಪ್ರೀತಿಯನ್ನು ಸಂಪಾದಿಸುವುದಕ್ಕೋಸ್ಕರ ಮಾಡುವಂಥದ್ದು. ಆದ್ದರಿಂದ ಇದೆಲ್ಲವೂ ಕೂಡ ಇದು ಮಾಡುವಾಗ ಆ ರೀತಿ ಪರಿಪೂರ್ಣ ಶೇಷವೃತ್ತಿ ಅಂದರೆ ಎಲ್ಲ ವಿಧವಾದ ಕೈಂಕರ್ಯಗಳನ್ನು ಮಾಡುವುದು ಪರಮಾತ್ಮನಿಗೆ. ಅತಃ ಅತ್ರ ಭಗವಚ್ಛಾಸ್ತ್ರಾದಿ ಪ್ರಪಂಚಿತ ವಿಷಯೋಯಂ ಯಜಿಹಿ ಇತ್ಯಾದಿ ಇತ್ಯಭಿಪ್ರಾಯೇಣ ಔಪಚಾರಿಕ ಅಭ್ಯವಹಾರಿಕ ಸಾಂಸ್ಪರ್ಶಿಕ ಸಾಂದೃಷ್ಟಿಕ ಇದೆಲ್ಲ ಕೂಡ ಬೇಕಾದಷ್ಟು ಹೇಳಲ್ಪಟ್ಟಿದೆ. ಬೇರೆ ಬೇರೆ ವಿಧವಾದ ಉಪಚಾರಗಳು ಅಂತ ಅರ್ಥ. ನೀರಾಜನಾದೇಹ ಔಪಚಾರಿಕ ಅಂತ ಹೇಳಿದ್ರೆ ಆರತಿಯನ್ನು ಮಾಡುವುದು, ಇದೆಲ್ಲ ಕೂಡ ಪರಮಾತ್ಮನಿಗೆ ಆಹ್ವಾನ ಮಾಡುವುದು, ಆಸನ ಸಮರ್ಪಣೆ, ನೀರಾಜನ ಮೊದಲಾದದ್ದೆಲ್ಲ ಔಪಚಾರಿಕವಾದ ಉಪಚಾರಗಳು. ಇದೆಲ್ಲ ಕೂಡ ಪರಮಾತ್ಮನಿಗೆ ಕೈಂಕರ್ಯದಲ್ಲಿ ಹೇಳಲ್ಪಟ್ಟಿದೆ. ಸಾಂಸ್ಪರ್ಶಿಕ ಅಂತ ಹೇಳಿದ್ರೆ ಸ್ರಕ್ ಚಂದನಾದಯ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಮಾಲೆಗಳು ಪುಷ್ಪಾರ್ಚನೆ ಇವುಗಳೆಲ್ಲ ಮಾಡೋದು ಸಾಂಸ್ಪರ್ಶಿಕ ಅಂತ ಹೇಳಲ್ಪಡುತ್ತೆ. ಅದರಿಂದ ಸಾಂದೃಷ್ಟಿಕ ದೀಪಾದಿಗ್ರಹಣಂ ದೀಪವನ್ನು ತೋರಿಸೋದು ಅದೆಲ್ಲ ಕೂಡ ಸಾಂದೃಷ್ಟಿಕ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ವಾಕ್ಯ ನಾವು ಸ್ತೋತ್ರಗಳನ್ನೆಲ್ಲ ಹೇಳ್ತೀವಿ, ಅದನ್ನೆಲ್ಲ ಈ ರೀತಿಯೆಲ್ಲ ಹೇಳುವುದು ವಿಧ ವಿಧವಾದ ಉಪಚಾರಗಳು ಪರಮಾತ್ಮನಿಗೆ ಅಂತ ಹೇಳಲ್ಪಟ್ಟಿದೆ. ಯಾಗ ಅಂತ ಹೇಳಿದ್ರೆ ದೇವತಾರಾಧನಾ ರೂಪದಲ್ಲಿ ದೇವತಾರಾಧನೆಯಲ್ಲಿ ಎಲ್ಲ ವಿಧವಾದದ್ದು ಕೂಡ ಇದೆಲ್ಲ ಕೂಡ ನಿತ್ಯ ಗ್ರಂಥದಲ್ಲಿ ಭಾಷ್ಯಕಾರರು ಹೇಳ್ತಾರೆ. ಈ ರೀತಿ ಇದೆಲ್ಲವೂ ಕೂಡ ಆಗಮಗಳಲ್ಲಿ ವಿಶೇಷವಾಗಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಮಧ್ಯಾಜೀತ್ಯನೇನ ಬಾಹ್ಯಕ್ರಿಯಾಪರೇಣ ಮನ್ಮನಃ ತ್ವಂ ಕಥಂ ವಿಶೇಷ್ಯತೆ ಹೇಳಿದ್ರೆ ಯಾಗ ಅನ್ನುವುದು ಬಾಹ್ಯವಾದ ಕ್ರಿಯಾ. ಆದ್ದರಿಂದ ಮನ್ಮನಃ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕು. ಪ್ರಧಾನವಾಗಿ ಮನ್ಮನಾಭವ ಪ್ರೀತಿಯಿಂದ ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕು. ಯಾಗ ಮಾಡುವಾಗಲೂ ಪರಮಾತ್ಮನಲ್ಲಿಯೇ ಪ್ರೀತಿಯಿಂದ ಅವನ ಸ್ಮರಣೆ ಮಾಡಿಕೊಂಡು ಈ ಎಲ್ಲ ವಿಧವಾದ ಉಪಚಾರಗಳನ್ನೆಲ್ಲ ಮಾಡೋದು ಇದೆಲ್ಲ ಮಾಡಬೇಕು. ಆದ್ದರಿಂದ ಮನ್ಮನಃ ಅನ್ನೋದು ಈ ಬಾಹ್ಯ ಕ್ರಿಯೆಗಳಿಂದ ಹೇಗೆ ವಿಶೇಷಿಸಲ್ಪಡುತ್ತೆ ಅನ್ನೋದು ಅದಕ್ಕೆ ಹೇಳ್ತಾರೆ. ಯಥಾ ಅಂತ ಹೇಳಿ ಇಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡುವಾಗ ಯಥಾ ಮದನುಭವಜನಿತ ನಿರವಧಿಕಾದಿಶೆ ಪ್ರೀತಿಕಾರಿತ ಮಧ್ಯಜನಪರಃ ಭವಸಿ ತಥಾ ಮನ್ಮನಃ ಭವ. ಪರಮಾತ್ಮನ ಒಂದು ಅನುಭವದಿಂದ ಆ ಪ್ರೀತಿಯೇ ಇವನನ್ನು ಎಲ್ಲ ವಿಧವಾದ ಬಾಹ್ಯವಾದ ಕ್ರಿಯೆಗಳಲ್ಲಿ ತೊಡಗಿಸುತ್ತೆ. ಅವನನ್ನು ಪರಮಾತ್ಮನ ವಿಷಯ ಧ್ಯಾನ ಮಾಡಿಕೊಂಡು ಪ್ರೀತಿಯಿಂದ ಅವನು ತನ್ನ ಶೇಷವೃತ್ತಿಯನ್ನು ಪ್ರೀತಿಯಿಂದ ಅನುಸಂಧಾನ ಮಾಡ್ತಿದ್ರೆ ಅವನಿಗೆ ಎಲ್ಲ ವಿಧವಾದ ಕೈಂಕರ್ಯ ಮಾಡೋಣ ಅಂತ ಹೇಳಿ ತಾನಾಗಿಯೇ ಅವನು ಬಾಹ್ಯವಾದ ಕ್ರಿಯೆಗಳಲ್ಲಿಯೂ ಕೂಡ ಪ್ರವರ್ತಿಸ್ತಾನೆ. ಆ ರೀತಿಯಲ್ಲಿ ಮನ್ಮನಾಭವ, ಆ ರೀತಿ ನನ್ನನ್ನು ಧ್ಯಾನ ಮಾಡು, ಮನ್ಮನಾಭವ ಮದ್ಭಕ್ತ ಅಂತ ಹೇಳಿರೋದಕ್ಕೆ ಮಧ್ಯಾಜಿ ಅಂತ ಹೇಳುವಾಗ ಇದು ಮನ್ಮನ ಅನ್ನೋ ಶಬ್ದವನ್ನು ಕೂಡ ವಿಶೇಷಿಸುತ್ತೆ ಅಂತ ಹೇಳಿದರು. ಆದ್ದರಿಂದ ಅದನ್ನೇ ಮತ್ತೆ ಪುನರಪಿ ತದೇವ ವಿಷಿನಷ್ಟಿ ಅಂತ ಆರಂಭಿಸ್ತಾರೆ. ಪೂರ್ವೋಕ್ತಾದ ಅಧಿಕ ರೂಪತ್ವಂ ದರ್ಶಯಿತು ಅಪರ್ಯವಸ್ಯನ್ ಇತ್ಯಂತಂ ಮುಕ್ತಂ ಅಂದರೆ ಕೇವಲ ಇಷ್ಟರಲ್ಲಿ ಮಾತ್ರವೇ ಇಲ್ಲದೆ ಅಂತ ಹೇಳುವುದು. ಹೇಳುವಾಗ ಪುನರಪಿ ತದೇವ ವಿಷಿನಷ್ಟಿ ಮಾಂ ನಮಸ್ಕುರು ಅಂತ ಹೇಳಿ ಅನವಧಿಕಾತಿಶಯ ಪ್ರಿಯಮದನುಭವಕಾರಿತ ಅತ್ಯರ್ಥ ಪ್ರಿಯ ಅಶೇಷ ವೃತ್ತವು ಅಪರ್ಯವಸನ್ ಇಷ್ಟಲ್ಲಿಯೇ ನಿಲ್ಲದೆ ಮೈ ಅತ್ಯಂತಂ ಅತಿಮಾತ್ರ ಪೃಥ್ವೀಭಾವ ವ್ಯವಸಾಯಂ ಕುರು. ಪರಮಾತ್ಮನಲ್ಲಿ ನಮಸ್ಕಾರಾದಿಗಳನ್ನು ಮಾಡಬೇಕು. ಅಂದರೆ ಪೃಥ್ವೀಭಾವ ಅಂದರೆ ಉತ್ಕೃಷ್ಟನಾದ ಒಬ್ಬ ಪುರುಷನಲ್ಲಿ ನಮ್ಮ ನಿಕೃಷ್ಟತೆಯನ್ನು ಅನುಸಂಧಾನ ಮಾಡಿಕೊಳ್ಳೋದು, ಅದುವೇ ನಮಸ್ಕಾರ ಅನ್ನೋದಕ್ಕೆ ಅರ್ಥ. ಉತ್ಕೃಷ್ಟನಾದವರ ವಿಷಯದಲ್ಲಿ ನಮ್ಮ ನಿಕೃಷ್ಟತೆಯನ್ನು ಅನುಸಂಧಾನ ಮಾಡಿಕೊಳ್ಳೋದು ಪೃಥ್ವೀಭಾವ ಅಂತ ಹೇಳಲ್ಪಡುತ್ತೆ. ನಮೋ ಪೃಥ್ವೀಭಾವೇ ಅಂತ ಧಾತುವಿನಿಂದ ಅದರಿಂದ ನಮಸ್ಕಾರ ಶಬ್ದ ಬಂದಿರೋದು. ಆದ್ದರಿಂದ ಅದನ್ನೇ ಅಲ್ಲಿ ಹೇಳ್ತಾರೆ. ಅತ್ಯಂತ ಶಬ್ದೇನ ದಾಸ್ಯಸ್ಯ ಸ್ವರೂಪ ಪ್ರಾಪ್ತತಾ ವಿವಕ್ಷಿತ.
ಅತ್ಯಂತ ಅವನಿಗೆ ಹೇಳುವಾಗ ನಮಸ್ಕಾರ ಶಬ್ದದಲ್ಲಿ ಅತ್ಯಂತಂ ಅತಿಮಾತ್ರ ಪೃಥ್ವೀಭಾವ ವ್ಯವಸಾಯ, ಅತ್ಯಧಿಕವಾದ ಪೃಥ್ವೀಭಾವವನ್ನು ಹೇಳಿದ್ರೆ ತನ್ನ ನಿಕೃಷ್ಟತೆಯನ್ನು ಅನುಸಂಧಾನ ಮಾಡು, ಶೇಷತ್ವದ ಅನುಸಂಧಾನ ಅದು. ಅತಿಮಾತ್ರ ಶಬ್ದೇನ ತಸ್ಯ ನಿರತಿಶಯ ಭೋಗ್ಯ ರೂಪತ್ವ ಸೂಚಿತಂ, ಅದು ಬಹಳ ಭೋಗ್ಯವಾಗಿರುತ್ತೆ, ತನ್ನ ಸ್ವರೂಪಕ್ಕೆ ಅನುಗುಣವಾಗಿರೋದರಿಂದ ಭೋಗ್ಯವಾಗಿರುತ್ತೆ. ಸ್ವರೂಪಕ್ಕೆ ವಿರುದ್ಧವಾದರೆ ದುಃಖವಾಗುತ್ತೆ ನಮಗೆ, ಯಾವುದೇ ಆದರೂ ಅಷ್ಟೇನೆ ಸ್ವರೂಪಕ್ಕೆ ವಿರುದ್ಧವಾಗಿದ್ದರೆ ದುಃಖವಾಗಿರುತ್ತೆ. ಇಲ್ಲಿ ಅನುಭವಿಸುವಂಥದ್ದೆಲ್ಲ ನಮಗೆ ಶೇಷತ್ವವೆಲ್ಲ ಬೇರೆ ವಿಷಯಗಳಲ್ಲಿ, ಬೇರೆ ಪುರುಷರ ವಿಷಯಗಳಲ್ಲಿ, ಚೇತನಗಳ ವಿಷಯದಲ್ಲಿ ಅನುಸಂಧಾನ ಮಾಡುವ ಶೇಷತ್ವವೆಲ್ಲ ನಮ್ಮ ಸ್ವರೂಪಕ್ಕೆ ವಿರುದ್ಧವಾದದ್ದು, ಕರ್ಮದಿಂದ ಬಂದಿರುವಂಥದ್ದು. ಆದ್ದರಿಂದ ಅದರಲ್ಲಿ ದುಃಖ ಮಿಶ್ರತ್ವ ಇರುತ್ತೆ. ಆದರೆ ನಮ್ಮ ಸ್ವರೂಪ ಪ್ರಯುಕ್ತವಾದ ಶೇಷತ್ವ ಪರಮಾತ್ಮನಲ್ಲಿ ಮಾತ್ರವೇ. ಆದ್ದರಿಂದ ಅದು ನಿರುಪಾಧಿಕವಾದ ಶೇಷತ್ವ, ಅದು ಅತ್ಯಂತ ಭೋಗ್ಯವಾಗಿರುತ್ತೆ ಆ ರೀತಿ ಅನುಸಂಧಾನ. ತ್ರಿವಿಧ ಪ್ರಣತಿ ಸಂಗ್ರಹಾಯ ನಮ ಧಾತು ಸ್ವರೂಪ ನಿರ್ಣಯನ ಪೃಥ್ವೀಭಾವ ಶಬ್ದ ನಮು ಪೃಥ್ವೀಭಾವೇ ಅಂತ ನಮು ಧಾತು. ಆ ಧಾತುವಿನ ಸ್ವರೂಪ ಏನು ಅಂದರೆ 3 ವಿಧವಾದ ಪ್ರಣತಿ ಅಂದರೆ ಪ್ರಕರ್ಷೇಣ ನತಿ, ಪ್ರಣತಿ ಅಂತ ಹೇಳುವಾಗ 3 ವಿಧವಾಗಿ ಕಾಯ ವಾಚ ಮನಸ ಎಲ್ಲವೂ ಅಲ್ಲಿ ಅತಿಮಾತ್ರ ಪೃಥ್ವೀಭಾವ ಅಂತ ಹೇಳುವಾಗ ಎಲ್ಲದರಿಂದಲೂ ನಮ್ಮ ನಿಕೃಷ್ಟತೆಯನ್ನು ಅನುಸಂಧಾನ ಮಾಡುವಂತಹದ್ದೇ ಪ್ರೇಕ್ಷಾವತಃ ಪ್ರವೃತ್ತಿರ್ಯ ಪೃಥ್ವೀಭಾವಾತ್ಮಿಕ ಸ್ವತಃ ಉತ್ಕೃಷ್ಟಂ ಪುನರುದ್ದೇಶ್ಯ ತನ್ನಮಃ ಪರಿಗೀಯತೆ ಅಂತ ಹೇಳುವಾಗ ಉತ್ಕೃಷ್ಟಂ ಪರಮುದ್ದೇಶ, ಉತ್ಕೃಷ್ಟವಾದ ಇನ್ನೊಬ್ಬನನ್ನು ಉದ್ದೇಶಿಸಿ ತಾನು ನಿಕೃಷ್ಟ ಭಾವವನ್ನು ಅನುಸಂಧಾನ ಮಾಡೋದು, ಭಾವವನ್ನು ಅನುಸಂಧಾನ ಮಾಡೋದು, ಅದು ನೋಡೋರಿಗೆ ಸ್ಪಷ್ಟವಾಗಿ ನೋಡೋರಿಗೆ ಯಾವ ತಿಳಿಯುತ್ತೆ ಅಂತ ಹೇಳಿದ್ರೆ, ನನ್ನ ಅನುಸಂಧಾನ ಮಾಡ್ತಾ ಇದ್ದೀನಿ ಒಬ್ಬರ ವಿಷಯದಲ್ಲಿ ನನಗೆ ಬಹಳ ಪ್ರೀತಿ, ಅವರ ವಿಷಯದಲ್ಲಿ ನನಗೆ ಶೇಷತ್ವ ಅನುಸಂಧಾನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮಿಕ್ಕವರಿಗೆ ಹೇಗೆ ತಿಳಿಯುತ್ತೆ? ನಮಸ್ಕಾರ ಮಾಡಿದಾಗ ತಿಳಿಯುತ್ತೆ. ನಮಸ್ಕಾರ ಮಾಡುವಾಗ ಪ್ರೇಕ್ಷಾವತಃ ಪ್ರವೃತ್ತಿ, ನೋಡ್ತಾ ಇರೋರಿಗೆ ತಿಳಿಯುತ್ತೆ, ನೋಡಿದ ಇವನು ಶೇಷತ್ವ ಅನುಸಂಧಾನ ಮಾಡಿ. ಪರಮಾತ್ಮನ ನೋಡಿ ನಮಸ್ಕಾರ ಮಾಡಿದ್ರೆ ಇದು ಬಾಹ್ಯವಾದದ್ದು. ಕಾಯ ವಾಚ ಮನಸ 3 ವಿಧದಲ್ಲಿಯೂ ಕೂಡ ನಮಸ್ಕಾರ ಅದು ಉತ್ಕೃಷ್ಟವಾದ ಒಂದು ಚೇತನದಲ್ಲಿ ನಮ್ಮ ನಿಕೃಷ್ಟತೆಯನ್ನು ಅನುಸಂಧಾನ ಮಾಡೋದು. ನಮ ಶಬ್ದದಲ್ಲಿ ವಿವರಿಸಲ್ಪಟ್ಟಿದೆ ಆಯುರ್ಬುದ್ಧಿಯ ಸಂಹಿತೆಯಲ್ಲಿ. ಜ್ಞಾನ ವಿಶೇಷಕತ್ವ ವ್ಯಕ್ತಿಯರ್ಥಂ ವ್ಯವಸಾಯ ಶಬ್ದ, ಅದು ಜ್ಞಾನ ವಿಶೇಷವು ನಿಶ್ಚಯಾತ್ಮಕವಾಗಿ ಅಂತ ಅರ್ಥ. ವ್ಯವಸಾಯ ಅಂತ ದೃಢ ನಿಶ್ಚಯ. ಪರಾಯಣ ಇತ್ಯತ್ರ ಪರಶಬ್ದ ವಿಶೇಷಣ ಸಾಮರ್ಥ್ಯಾತ್ ಅವಧಾರಣಂ ವಿವಕ್ಷಿತಂ ಅಹಮೇವ ಇತ್ಯುಕ್ತಂ. ಪರಾಯಣ ಅಂತ ಹೇಳಿದಾಗ, ಪರಾಯಣ ಅಂತ ಹೇಳಿದ್ರೆ ಏನು ಅಂದರೆ ಪರಮಾತ್ಮನೇ ಗತಿ ಅಂತ ಅರ್ಥ. ಅಯನ ಅಂತ ಹೇಳಿದ್ರೆ ಗತಿ ಅಂತ ಅರ್ಥ. ಅವನೇ ಉತ್ಕೃಷ್ಟವಾದ ಗತಿ ನಮಗೆ ಅಂತ ಹೇಳಿದಾಗ ಪರತ್ವವನ್ನು ಸೂಚಿಸುವಂತಹದ್ದು. ಪರತ್ವ ಅನ್ನುವ ಪರಶಬ್ದಕ್ಕೆ ಇದಕ್ಕೆ ವಿಶೇಷವಾದ ಅರ್ಥ ಏನು ಅಂದರೆ ಅಹಮೇವ, ಅಲ್ಲಿ ಅವಧಾರಣೆ ಇದೆ. ಮತ್ಪರಾಯಣ ಅಂತ ಹೇಳಿದ್ರೆ ನಾನೇ ನಿನಗೆ ಗತಿ, ಬೇರೆ ಯಾರೂ ಇಲ್ಲ ಅಂತ ಅನುಸಂಧಾನ ಮಾಡಬೇಕು, ದೃಢವಾದ ನಿಶ್ಚಯ ಮಾಡಬೇಕು ಅಂತ ಅರ್ಥ. ಪರಮಾತ್ಮನೂ ಗತಿ, ಬೇರೆ ಒಬ್ಬರು ಇದ್ದಾರೆ ಆಶ್ರಯಕ್ಕೆ ಅಂತ ಹೇಳಿದ್ರೆ ಅದು ಪರಾಯಣ ಶಬ್ದಕ್ಕೆ ಅರ್ಥವಾಗೋದಿಲ್ಲ. ಆದರೆ ಇದು ಪರ ಅನ್ನುವ ಶಬ್ದಕ್ಕೆ ಪರತ್ವ ಅಂದರೆ ಅದಕ್ಕಿಂತ ಬೇರೆ ಗತಿಯೇ ಇಲ್ಲ. ಆದ್ದರಿಂದ ಅಹಮೇವ ಇತಿ ಅಂತ ಅಲ್ಲಿ ಹೇಳುವಾಗ ಅಲ್ಲಿ ಪರಾಯಣ ಶಬ್ದಕ್ಕೆ ಬೇರೆ ಯಾರೂ ಕೂಡ ಗತಿ ಇಲ್ಲ ಅಂತ ಅರ್ಥ ನೀನು ಅನುಸಂಧಾನ ಮಾಡಬೇಕು. ಮತ್ಪರಾಯಣ ಅಹಮೇವ ಪರಂ ಅಯನಂ ಯಸ್ಯಾಸೌ ಮತ್ಪರಾಯಣ. ಅತ್ಯುತ್ಕೃಷ್ಟವಾದ ಗತಿ ಯಾರಿದ್ದಾನೆ ಅಂದರೆ ಯಾರು ಪ್ರಾಪ್ಯನಾದವನು ಪರಮಾತ್ಮನೇ ಅನ್ನುವ ಅನುಸಂಧಾನ. ಮಯಾ ವಿನ ಆತ್ಮಧಾರಣ ಅಸಂಭಾವನೆಯ ಮದಾಶ್ರಯ ಇತ್ಯರ್ಥ. ಅವನೊಬ್ಬನೇ ಆಶ್ರಯ, ನಮಗೆ ಬೇರೆ ಯಾರೂ ಆಶ್ರಯವೇ ಇಲ್ಲ ಅನ್ನುವ ಅರ್ಥದಲ್ಲಿ ಪರಶಬ್ದಕ್ಕೆ ಪರತ್ವ ಅಂತ ಹೇಳಿ ಆ ಪರತ್ವದ ಅನುಸಂಧಾನವನ್ನು ಅವಧಾರಣೆಯಿಂದ ತಿಳಿಸ್ತಾರೆ. ಅಹಮೇವ ಅಂತ ಹೇಳಿ ಅದನ್ನು ಮಯಾವಿನ ಆತ್ಮಧಾರಣ ಅಸಂಭಾವನೆಯ, ನನ್ನನ್ನು ಅವನು ಬಿಟ್ಟರೆ ಅವನು ಪಡೆದುಕೊಳ್ಳದೆ ಹೋದರೆ ಇವನಿಗೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ದೃಢ ನಿಶ್ಚಯ. ಅದುವೇ ಏಷೇವ ಭಕ್ತೇ ಪರಮಾಕಾಷ್ಠ. ಇದುವೇ ಭಕ್ತಿಯ ಒಂದು ಅತ್ಯುತ್ಕೃಷ್ಟವಾದ ನೆಲೆ. ಅದು ಪ್ರಾಪ್ತೇ ಅವ್ಯವಹಿತ ಪೂರ್ವಭಾವಿನಿ, ಪರಮಾತ್ಮನ ಪ್ರಾಪ್ತಿಗೆ ಅತ್ಯಂತ ಹಿಂದಿನ
ಅದಕ್ಕೆ ಅದರ ಹಿಂದಿನ ಒಂದು ಅವಸ್ಥೆ ಅಂದರೆ ಪ್ರಾಪ್ತೇ ಅವ್ಯವಹಿತ. ವ್ಯವಹಿತ ಅಂದರೆ ಮಧ್ಯದಲ್ಲಿ ಒಂದು ಬರುತ್ತೆ. ಈಗ ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅಂತ ಹೇಳುವಾಗ ಪರಭಕ್ತಿ ಅನ್ನೋದು ಉಪಾಸನೆ ಆರಂಭ ಕಾಲದಲ್ಲಿ ಅವನಿಗೆ ಬರುವ ಅತ್ಯುತ್ಕೃಷ್ಟವಾದ ಪ್ರೀತಿ. ಅದು ಅತ್ಯಧಿಕವಾದಾಗ ಪರಮಾತ್ಮನನ್ನು ನಾನು ನೋಡಬೇಕು ಅನ್ನುವ ಉತ್ಕೃಷ್ಟವಾದ ಇಚ್ಛೆ ಬರುತ್ತೆ. ಆಗ ಪರಜ್ಞಾನ ಅಂತ ಆಗಾಗ ಅವನಿಗೆ ದರ್ಶನವಾಗುತ್ತೆ, ಸಾಕ್ಷಾತ್ಕಾರವ ಅನುಭವ ಆಗುತ್ತೆ. ಆಗ ಇನ್ನೂ ಅತ್ಯಧಿಕವಾಗಿ ಭಕ್ತಿಯು ಅತ್ಯಂತ ಅಧಿಕವಾದಾಗ ಪರಮಾತ್ಮನನ್ನು ಪಡೆದುಕೊಳ್ಳದೆ ಇರೋದಕ್ಕಾಗೋದೇ ಇಲ್ಲ ಅನ್ನೋದು ಪರಮಭಕ್ತಿ ಅಥವಾ ಪರಮಭಕ್ತಿ ಅಂತ ಹೇಳೋದು. ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅದು ಒಡನೆಯೇ ಪರಮಾತ್ಮನ ಪ್ರಾಪ್ತಿ. ಅಲ್ಲಿ ಬೇರೆ ಯಾವುದು ಮಧ್ಯ ಅಡ್ಡಿ ಇರೋದಿಲ್ಲ. ಅದರಿಂದ ಪ್ರಾಪ್ತೇ ಅವ್ಯವಹಿತ ಪೂರ್ವಭಾವಿನಿ. ಅವ್ಯವಹಿತವಾಗಿ ಮಧ್ಯದಲ್ಲಿ ಯಾವುದು ಬರೋದಿಲ್ಲ. ಇದು ಆದ ತಕ್ಷಣವೇ ಪರಮಾತ್ಮನ ಪ್ರಾಪ್ತಿ. ಅಂತಹ ಒಂದು ಕಾಷ್ಠಾ ಸ್ಥಿತಿಯಲ್ಲಿರುವ ಭಕ್ತಿ ಅದು ಇಲ್ಲಿ ಹೇಳಲ್ಪಡುತ್ತೆ. ಫಲಾಭಿಲಾಷಿ ಜ್ಞಾಪನಾರ್ಥೋ ಮತ್ಪರಾಯಣ ಶಬ್ದ. ಅಂತಹ ಒಂದು ಫಲವನ್ನು ಪಡೆದುಕೊಳ್ಳುವುದನ್ನು ಇಲ್ಲಿ ಜ್ಞಾಪಿಸಲ್ಪಡ್ತಿದ್ದಾರೆ. ಆತ್ಮ ಯುಕ್ತ ಇವಂ ಆತ್ಮಾನಂ ಮತ್ಪರಾಯಣ. ಇಂತಹ ಒಂದು ಭಕ್ತಿಯನ್ನು ನೀನು ಪಡೆದುಕೊಳ್ಳಬೇಕು. ಪಡೆದುಕೊಂಡ ತಕ್ಷಣವೇ ನನ್ನ ಪ್ರಾಪ್ತಿಯಾಗುತ್ತೆ ನಿನಗೆ ಅಂತ ಹೇಳುವಂತಹದ್ದು. ಏವಂ ಶಬ್ದ ಅನೂದಿತಂ ಆಕಾರಮಾಹ ಅನವಧಿಕ ಇತ್ಯಾದಿನ. ಏವಂ ಇದು ಸಂಗ್ರಹವಾಗಿ ಕಡೆಯಲ್ಲಿ ಹೇಳ್ತಾರೆ. ಕಡೆಯಲ್ಲಿ ಹೇಳುವಾಗ ವ್ಯಾಖ್ಯಾನದಲ್ಲಿ ಏವಮಾತ್ಮಾನಂ ಯುಕ್ತ್ವಾ ಮತ್ಪರಾಯಣ ತ್ವಮೇವ ತ್ವಂ ಏವಂ ಅನವಧಿಕಾರ್ಷೆ ಪ್ರೀತ್ಯ ಮಧನು ಭವ ಸಮರ್ಥಂ ಮನಃ ಪ್ರಾಪ್ಯ ಮಾಮೇವ ಏಷ್ಯಸಿ. ಅದರಿಂದ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಅನುಭವಿಸುವುದಕ್ಕೆ ಸಮರ್ಥವಾದ ಮನಸ್ಸನ್ನು ಹೊಂದಿ ಆಮೇಲೆ ನನ್ನನ್ನು ಪಡೆದುಕೊಳ್ತೀಯ. ಆದ್ದರಿಂದ ಆತ್ಮಾನಂ ಅನ್ನುವ ಆತ್ಮಶಬ್ದವು ಮನಸ್ಸು ಅನ್ನುವ ಅರ್ಥದಲ್ಲಿದೆ. ಇಲ್ಲಿ ಆತ್ಮಶಬ್ದ ಮನೋವಿಷಯ ಅಂತ ಹೇಳೋದು. ಈ ರೀತಿಯಾದ ಮನಸ್ಸಿಂದ ನನ್ನನ್ನು ಧ್ಯಾನ ಮಾಡಿ ಅನುಭವಿಸಿ ನನ್ನ ಯಾಗವನ್ನು ಮಾಡಿ, ಇಷ್ಟ್ವಾ ಅಂದರೆ ಯಜ ಧಾತುವಿನ ಇನ್ನೊಂದು ರೂಪ ಅದು ಇಷ್ಟ್ವಾ ಅಂತ. ನನ್ನ ಯಾಗ ಮಾಡಿ ನನ್ನ ಆರಾಧಿಸಿ ಮಾಂ ನಮಸ್ಕೃತ್ಯ ಮತ್ಪರಾಯಣ ಮಾಮೇವ ಪ್ರಾಪ್ಸ್ಯಸಿ. ಎಲ್ಲ ಒಂದೊಂದು ಕೂಡ ಎಲ್ಲವೂ ಕೂಡ ಈ ಮನಸ್ಸಿನ ಸ್ಥಿತಿ. ಆ ರೀತಿ ಭಕ್ತಿ ರೂಪಾಪನ್ನವಾದ ಮನಸ್ಸು ಅದುವೇ ಉಪಾಸನೆ ಅಂತ ಹೇಳೋದು. ಸ್ಥಿರವಾಗಿ ಪರಮಾತ್ಮನಲ್ಲಿಯೇ ಇದು ಮಾಡೋದ್ರಿಂದ ತದೇವಂ. ಹೀಗೆ ಎಲ್ಲ ಕರ್ಮಗಳನ್ನು ನನ್ನ ಪ್ರೀತಿಗೋಸ್ಕರವೇ ನನಗೇ ಶೇಷಭೂತವಾದದ್ದು ಅಂತ ಹೇಳಿ ಪರಮಾತ್ಮನಿಂದಲೇ ಮಾಡಿಸಲ್ಪಡುತ್ತೆ ಎನ್ನುವುದನ್ನೆಲ್ಲ ಹೇಳಿ ಸಕಲ ಕೀರ್ತನ, ನಗಮ, ನಮಸ್ಕಾರಾದಿಗಳನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಮಾಡುವನಾಗಿ ಸಕಲ ಜಗತ್ತು ನನ್ನ ನಿಯಮನದಲ್ಲಿದೆ ಅಂತ ಹೇಳಿ ಎಲ್ಲವೂ ಕೂಡ ನನಗೇ ಶೇಷಭೂತವಾದದ್ದು ಇದೆಲ್ಲ ಅನುಸಂಧಾನ ಮಾಡಿ ಅತ್ಯಂತ ಪ್ರೀತಿಯಿಂದ ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡಿ ಪ್ರತಿದಿನವೂ ಈ ಹೇಳಲ್ಪಟ್ಟ ಲಕ್ಷಣವನ್ನು ಹೊಂದಿದಂತಹ ಉಪಾಸನೆಯನ್ನು ಮಾಡುವವನಾಗಿ ನನ್ನನ್ನೇ ಪಡೆದುಕೊಳ್ತೀಯ ಅಂತ ಹೇಳಿ ಸಂಗ್ರಹವಾದ ಅರ್ಥವನ್ನು ಈ ಶ್ಲೋಕಕ್ಕೆ ಹೇಳ್ತಾರೆ. ಅಲ್ಲಿ ಆ ಶಾಬ್ದಬೋಧವನ್ನು ಕಡೆಯಲ್ಲಿ ಆತ್ಮಾನಂ ಯುಕ್ತ್ವಾ ಪದಯೋಹೋ ಅತ್ರ ಉಚಿತಾರ್ಥ ಪ್ರದರ್ಶನ ಮನಃ ಪ್ರಾಪ್ಯ ಅಂತ ಅರ್ಥ. ಯುಜಿಹಿ ಅತ್ರ ಯೋಗಾರ್ಥ ಸಮಾಧ್ಯರ್ಥೋವ. ಇಲ್ಲಿ ಯೋಗ ಅಂತ ಹೇಳುವ ಧಾತುವಿದೆ. ಯುಕ್ತ್ವಾ ಅನ್ನುವಾಗ ಯೋಗ ಅನ್ನುವ ಶಬ್ದ ಅದು. ಯುಕ್ತ್ವಾ ಅಂದರೆ ಯೋಗವನ್ನು ಹೊಂದಿ ಅಂತ ಅರ್ಥ. ಅಂತ ಹೇಳಿದ್ರೆ ಯೋಗ ಅನ್ನುವುದು ಯಾವುದರ ಅರ್ಥದಲ್ಲಿದೆ ಅಂತ ಹೇಳಿದ್ರೆ ಯೋಗ ಅನ್ನುವ ಅರ್ಥದಲ್ಲೇ ಹೇಳಬಹುದು. ಆಗ ಅಷ್ಟಾಂಗ ಯೋಗವನ್ನು ತಿಳಿಸುತ್ತೆ. ಅಥವಾ ಸಮಾಧಿ ಅಂತಲೇ ಅರ್ಥ ಹೇಳ್ಬೋದು. ಯುಕ್ತ್ವಾ ಅಂದರೆ ಅದರ ಪರಕಾಷ್ಠೆಯಾದ ಸಮಾಧಿ ಎನ್ನುವುದನ್ನು ಅರ್ಥ ಮಾಡ್ಬೋದು. ಯುಜಿಹಿ ಅಂದರೆ ಯೋಗ ಅದರ ಅರ್ಥ ಯೋಗಾರ್ಥ. ಯೋಗ ಅನ್ನುವ ಅರ್ಥದಲ್ಲಿ ಹೇಳಬಹುದು. ಸಮಾಧ್ಯರ್ಥೋವ ಸಮಾಧಿ ಅಂತಲೂ ಕೂಡ ಹೇಳ್ಬೋದು. ಮನ್ಮನಾಭವ ಇತಿ ಯುಕ್ತ ಅರ್ಥಪರತ್ವಂ ಏವಮಾತ್ಮಾನಂ ಇತಿ ಅನುವಾದೇನ ಪ್ರತೀಯತೆ. ಮನ್ಮನಾಭವ ಅನ್ನೋದು ಆತ್ಮಶಬ್ದ. ಹಿ ಮನಸ್ಸಿನ ವಿಷಯ ಅದು ಅಂತ ಆತ್ಮಶಬ್ದವನ್ನು. ಮನಸಃ ಅತ್ರ ನಿರ್ದೇಶ ಧ್ಯಾನಾಧಿಕರಣತ್ವೇನ ಏವಂ ರೂಪೇಣ ಮನಸ ಮಾಂ ಧ್ಯಾತ್ವಾ ಅಂತ ಹೇಳಿದ್ರೆ ಅದು ಒಂದು ಉಪಕರಣವಾಯಿತು. ಧ್ಯಾನಕ್ಕೆ ಉಪಕರಣ ಅನ್ನುವುದನ್ನು ತಿಳಿಸುತ್ತೆ. ಕರಣ ಅಂದರೆ ಇಂದ್ರಿಯ. ಧ್ಯಾನಾಧಿಕರಣತ್ವೇನ ಧ್ಯಾನಕ್ಕೆ ಉಪಕರಣ ಅದು. ಧ್ಯಾನ ಮಾಡುವಂತಹ ಇಂದ್ರಿಯ ಮನಸ್ಸು ಅದಕ್ಕೆ ಉಪಯುಕ್ತವಾದದ್ದು. ಏವಂ ರೂಪೇಣ ಮನಸ ಅಂತ ಹೇಳಿ ನಿರ್ದಿಶಯ ಪ್ರೀತಿಮತ ಇತಿ ಅರ್ಥ. ಏವಂ ರೂಪೇಣ ಅಂತ ಹೇಳಿದ್ರೆ ಯಾವ ರೂಪದಿಂದ ಅಂದರೆ ನಿರ್ದಿಶಯವಾದ ಪ್ರೀತಿಯಿಂದ ಅಂತ ಅರ್ಥ.
ಮದ್ಭಕ್ತ ಅನ್ನುವುದು ಪ್ರಧಾನ ಅಲ್ಲಿ. ಅತ್ಯಂತ ಪ್ರೀತಿಯಿಂದ ಧ್ಯಾನಾಧಿಕಂ ಮದ್ಭಕ್ತ ಇತಿ ವಿಶೇಷಣಾತ್ ಭೋಗರೂಪಮಿತಿ ಅಭಿಪ್ರಾಯಣ ಮಾಮನುಭೂಯ. ಧ್ಯಾನ ಎಲ್ಲವೂ ಕೂಡ ಮದ್ಭಕ್ತ ಅನ್ನುವುದರಿಂದ ವಿಶೇಷಿಸಲ್ಪಡುತ್ತೆ. ಪರಮಾತ್ಮನ ಧ್ಯಾನವು ಪ್ರೀತಿಯಿಂದ ಮಾಡಬೇಕು. ಆ ರೀತಿ ಭೋಗ ರೂಪಂ ಭೋಗ ರೂಪಂ ಅನುಭವಿಸುವಂತಹದ್ದು. ಮಾಂ ಅನುಭೂಯ ಅಂತ ಹೇಳಿದಾಗ ನನ್ನನ್ನು ಅನುಭವಿಸಿ, ಆ ಅನುಭವವೇ ಎಂದ ಉಂಟಾದ ಪ್ರೀತಿಯೇ ಎಲ್ಲ ವಿಧವಾದ ಬಾಹ್ಯವಾದ ಆರಾಧನೆಗಳನ್ನೆಲ್ಲ ಮಾಡೋ ಹಾಗೆ ಮಾಡುತ್ತೆ, ವ್ಯಾಪಾರಗಳನ್ನೆಲ್ಲ. ಅತಃ ಸುಖಗ್ರಹಣಾಯ ಅಧ್ಯಾಯ ಪ್ರಧಾನಾರ್ಥಭೂತ ಸಾಂಗೋಪಾಂಗ ಫಲಶಿರಸ್ಕ ಭಕ್ತಿರೂಪ ಸ್ವರೂಪಂ ಸಂಕ್ಷೇಪೇಣ ನಿಷ್ಕೃಷ್ಯ ಪದನ್ನು ಉಪಸಂಹರತಿ. ಅಂಗ ಉಪಾಂಗಗಳೊಡನೆ ಎಲ್ಲ ಇರುವಂತಹ ಭಕ್ತಿಯ ಸ್ವರೂಪ. ಸಾಂಗೋಪಾಂಗ ಫಲಶಿರಸ್ಕ, ಫಲದವರೆಗೂ ಕೂಡ ಸಾಂಗ ಅಂಗಗಳು ಉಪಾಂಗಗಳು ಫಲ ಎಲ್ಲದರೊಡನೆ ಸೇರಿದ ಭಕ್ತಿಯ ಸ್ವರೂಪ. ಯಾವುದು ಅಂಗಗಳು, ಯಾವುದು ಉಪಾಂಗಗಳು, ಯಾವುದು ಫಲ, ಇವುಗಳನ್ನೆಲ್ಲವೂ ಸಂಗ್ರಹ ಮಾಡಿ ಅದರ ಅಧ್ಯಾಯದ ಒಂದು ಪಿಂಡಿತ ಅರ್ಥ, ಸಂಗ್ರಹವಾದ ಭಕ್ತಿ ಸ್ವರೂಪದ ಅರ್ಥವನ್ನು ತದೇವಂ ಲೌಕಿಕಾನಿ ಶರೀರಧಾರಣಾರ್ಥಾನಿ ವೈದಿಕಾನಿ ಚ ನಿತ್ಯನೈಮಿತ್ತಿಕಾನಿ, ಶರೀರಧಾರಣೆಗೆ ಮಾಡುವ ಲೌಕಿಕವಾದ ಕರ್ಮಗಳಾಗಲಿ, ವೈದಿಕವಾದ ವೇದೋಕ್ತವಾದ ನಿತ್ಯನೈಮಿತ್ತಿಕ ಕರ್ಮಗಳಾಗಲಿ ಎಲ್ಲವನ್ನು ಕೂಡ ಮತ್ಪ್ರೀತಯೇ ನನ್ನ ಪ್ರೀತಿಗೋಸ್ಕರವೇ, ಮಚ್ಛೇಷತೈಕರಸಃ ನನ್ನಲ್ಲಿಯೇ ಶೇಷತ್ವದ ಆನಂದವನ್ನು ಹೊಂದುವನಾಗಿ, ಮಯಾಯೇವ ಕಾರಿತಃ ಇತಿ ಎಲ್ಲವೂ ಅವನಿಗೆ ಶೇಷವಾದ್ದರಿಂದ ಅವನ ಪ್ರೀತಿಗಾಗಿಯೇ ಅವನಿಂದಲೇ ಮಾಡಿಸಲ್ಪಡುತ್ತೆ ಅಂತ ಮಾಡಿ ಸತತಂ ಕೀರ್ತನೆ ಯತನ ನಮಸ್ಕಾರಾಧಿಕಾನ್ ಪ್ರೀತ್ಯ ಕುರ್ವಾಣ, ಎಲ್ಲವನ್ನು ಪ್ರೀತಿಯಿಂದ ಮಾಡಿ ಮನ್ಯಾಮ್ಯಂ ನಿಖಿಲ ಜಗನ್ಮಚ್ಛೇಷತೈಕರಸಂ, ಇದೆಲ್ಲವೂ ಕೂಡ ಕೆಲವು ಅಂಗಗಳು ಕೆಲವು ಉಪಾಂಗಗಳು, ಹೀಗೆ ಧ್ಯಾನವೇ ಪ್ರಧಾನವಾದದ್ದು, ಅದಕ್ಕೆ ಉಪಾಂಗವಾದದ್ದು ಕೀರ್ತನ ಯಜನ ಮೊದಲಾದದ್ದೆಲ್ಲ ಅದಕ್ಕೆ ಸೇರಿದ ಹಾಗೆ ಬರುತ್ತೆ. ಇದೆಲ್ಲ ಅನುಸಂಧಾನ ಅತ್ಯರ್ಥ ಪ್ರಿಯ ಮದ್ಗುಣಗಣಂ ಚ ಅನುಸಂಧಾಯ, ಅವನ ಪ್ರಿಯ ಗುಣಗಳನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಪ್ರತಿದಿನವೂ ಉಕ್ತಲಕ್ಷಣ ಉಪಾಸನಂ ಉಪಾದದಾನ ಮಾಮೇವ ಪ್ರಾಪ್ಸಿ, ಇದು ಫಲ. ಮಾಮೇವ ಪ್ರಾಪ್ಸಿಸಿ ಸಾಂಗೋಪಾಂಗ ಫಲಶಿರಸ್ಕಂ ಅಂದರೆ ಅಂಗ ಉಪಾಂಗ ಫಲ ಎಲ್ಲವೂ ಸೇರಿದಂತಹ ಅಲ್ಲಿಯವರೆಗೆ ಅದರೊಡನೆ ಕೂಡಿದಂತಹ ಭಕ್ತಿಯೋಗ, ಭಕ್ತಿಯ ಸ್ವರೂಪವು ಇಲ್ಲಿ ಹೇಳಲ್ಪಡ್ತಾ ಇದೆ ಅನ್ನೋದನ್ನು ಕಡೆಯಲ್ಲಿ ತಿಳಿಸ್ತಾರೆ. ಅದನ್ನು ಸುಖಗ್ರಹಣಾಯ ನಮಗೆ ಸುಲಭವಾಗಿ ತಿಳಿಯಲಿ ಅನ್ನುವುದಕ್ಕೋಸ್ಕರ ಅಧ್ಯಾಯದ ಪ್ರಧಾನವಾದ ಅರ್ಥ ಯಾವುದು ಅಂದರೆ ಸಾಂಗೋಪಾಂಗ ಫಲಶಿರಸ್ಕ ಭಕ್ತಿ ಸ್ವರೂಪಂ ಸಂಕ್ಷೇಪೇಣ ನಿಷ್ಕೃಷ್ಯ ವದನ್ನು, ನಿಷ್ಕರ್ಷಕವಾಗಿ ಹೇಳ್ತಾರೆ ಸಂಕ್ಷೇಪವಾಗಿ. ತಸ್ಮಾತ್ ಇತ್ಯರ್ಥ ತವ ದುಃಖ ಬಹುಲ ಸಂಸಾರ ಸಾಗರ ಪರಿತತ್ವಾತ್ ತತ್ ಏವಂ ಅಂತ ಹೇಳಿದ್ರು. ತತ್ ಏವಂ, ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ತಸ್ಮಾತ್ ಅನ್ನುವ ಅರ್ಥದಲ್ಲಿ ತತ್ ಶಬ್ದವು ಉಪಯುಕ್ತವಾಗಿದೆ ಅಲ್ಲಿ ಅಂತ ಭಾಷಿಕಾರರು ಹೇಳ್ತಾರೆ. ತಸ್ಮಾತ್ ಆ ಕಾರಣದಿಂದ, ಯಾವ ಕಾರಣದಿಂದ ಅಂತ ಹೇಳಿದ್ರೆ ದುಃಖ ಬಹುಲ ಸಂಸಾರ ಸಾಗರ ಪತಿತತ್ವಾತ್, ಸಂಸಾರ ಸಾಗರದಲ್ಲಿ ಬಿದ್ದಿರೋದ್ರಿಂದ, ಎಲ್ಲ ದುಃಖವೇ ಇರುವಂತಹ ಸಂಸಾರ ಸಾಗರದಲ್ಲಿ ಇರುವುದರಿಂದ, ಮಮಚ ಪರತ್ವ ಸೌಲಭ್ಯಾದಿಯುಕ್ತಸ್ಯ, ಪರತ್ವ ಸೌಲಭ್ಯ ಪ್ರಧಾನವಾದ ಎರಡು ಗುಣಗಳು ಆಶ್ರಯಣೀಯತ್ವಕ್ಕೆ, ಸಮಸ್ತ ದುಃಖ ಸಾಗರೋತ್ತರಣ ಸಾಮ್ಯಾತ್ರಿಕತ್ವಾತ್, ಅವನು ಮಾಡುವ ಅವತಾರಗಳು ಯಾಕೆ ಅಂತ ಹೇಳಿದ್ರೆ ಬಂದು ಹೋಗಿ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾತ್ರೆಯನ್ನೆಲ್ಲ ಸಾಗರವನ್ನು ಉತ್ತಾರಣೆ ಮಾಡುವುದು, ಅವನ್ನೆಲ್ಲ ಉದ್ಧಾರ ಮಾಡುವುದಕ್ಕೋಸ್ಕರ ಅವತಾರಗಳನ್ನೆಲ್ಲ ಮಾಡ್ತಾನೆ ಪರಮಾತ್ಮ. ಉಪಾಯಸ್ಯ ಚ ಅತ್ಯಂತ ಸುಕರತ್ವಾತ್, ಬಹಳ ಸುಕರವಾಗಿರುತ್ತೆ ಅಂತ ಹೇಳ್ತಾನೆ ಪರಮಾತ್ಮ. ಇದು ಸುಕರತ್ವಾದಿ ಗುಣಯುಕ್ತತ್ವಾತ್ ಏವಮಿತಿ ಪೂರ್ವಗ್ರಂಥೈ ಉಕ್ತ ಪ್ರಕಾರೇಣ, ಈ ರೀತಿಯಾಗಿ ಇದುವರೆಗೂ ಹೇಳಲ್ಪಟ್ಟ ಎಲ್ಲ ಪ್ರಕಾರಗಳಿಂದಲೂ ಸತತಂ ಕೀರ್ತಯಂತೋಮ ಮೊದಲಾದಾಗಿ ಅನೇಕ ಶ್ಲೋಕಗಳಲ್ಲಿ ಭಕ್ತಿಯ ಸ್ವರೂಪವಾದ ವಿಧ ವಿಧವಾದ ಆಕಾರಗಳಲ್ಲೆಲ್ಲ ಹೇಳಲ್ಪಟ್ಟಿತು. ಆ ರೀತಿ ಲೌಕಿಕಾನಿ ವೈದಿಕಾನಿ ಎಲ್ಲವನ್ನು ಮಾಡಿಕೊಂಡು ಯತ್ಕರೋಷಿ ಯದಶ್ನಾಸಿ, ಇದೆಲ್ಲ ಲೌಕಿಕ. ಯತ್ಕರೋಷಿ ಯದಶ್ನಾಸಿ ಅದೆಲ್ಲ ಹೇಳಿದಾಗ ಎದ್ದದಾಸಿ ಜುಹೋಷಿಯತ್, ಇದರಲ್ಲಿ ವೈದಿಕ ಲೌಕಿಕ ಎಲ್ಲ ಸೇರಿದೆ ಅಲ್ಲಿ.
ಎಲ್ಲವೂ ಕೂಡ ಸೇರಿದೆ ಅದರಲ್ಲಿ. ಮನ್ಯಾಮ್ಯಂ ಇತ್ಯಾದಿನ ಮಯ ಕಥಮಿದಂ ಸರ್ವಂ ಮೊದಲಾದದ್ದು ಅಭಿಪ್ರೇತ ಕಥನಂ ಯಾವ್ಯಾವ ಶ್ಲೋಕಗಳಲ್ಲಿ ಇದೆಲ್ಲ ಹೇಳಲ್ಪಟ್ಟಿದೆ. ಭಾಷ್ಯಕಾರರು ಒಂದೊಂದು ಶಬ್ದದಲ್ಲಿ ಹಿಂದೆ ಹೇಳಲ್ಪಟ್ಟ ಶ್ಲೋಕಗಳ ಅರ್ಥಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಲೌಕಿಕ ಕರ್ಮಗಳು, ವೈದಿಕ ಕರ್ಮಗಳು, ಇದೆಲ್ಲ ಯತ್ಕರೋಷಿ ದಶನಾಸಿ ಎಲ್ಲ ಹೇಳಲ್ಪಟ್ಟಿತು. ಮನ್ಯಾಮ್ಯಂ ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ಇದೆಲ್ಲ ಹೇಳಿದಾಗ ಎಲ್ಲವೂ ನನ್ನ ನಿಯಮನದಲ್ಲಿಯೇ ಇದೆ ಅನ್ನುವುದು ಅರ್ಥ. ಅತ್ಯಂತ ಪ್ರಿಯ ಮದ್ಗುಣಗಣಂ ಇತಿ ಬಹಳ ಪ್ರೀತಿಯಾದ ಅವನ ಗುಣಗಳು. ಪ್ರಧಾನವಾದ ಗುಣ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸಿ ನ ಪ್ರಿಯ. ಎಲ್ಲರೂ ಆಶ್ರಯಿಸುವುದರಲ್ಲಿ ಸಮನಾಗಿದ್ದಾರೆ, ಯಾವ ಒಂದು ವ್ಯತ್ಯಾಸವನ್ನು ನೋಡೋದಿಲ್ಲ. ಅಷ್ಟೇ ರೀತಿಯಲ್ಲಿ ಸೌಲಭ್ಯವು ಪರತ್ವಂ, ಅಲ್ಲಿ ಪರತ್ವವು ಸೌಲಭ್ಯವು. ಪುತ್ರಂ ಪುಷ್ಪಂ ಫಲಂ ತೋಯಂ ಅನ್ನೋದು ಅತ್ಯಂತ ಸೌಲಭ್ಯವನ್ನು ತೋರಿಸುತ್ತೆ. ಪ್ರೀತಿಯಿಂದ ಯಾವುದೇ ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಿದ್ರು, ಒಂದು ಉದ್ಧರಣಿ ತೀರ್ಥವನ್ನು ಸಮರ್ಪಣೆ ಮಾಡಿದ್ರು ಸಾಕು, ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ. ಎಲ್ಲ ಅವನ ಸೌಲಭ್ಯವನ್ನು ತೋರಿಸೋದು. ಇದೆಲ್ಲವನ್ನು ಅನುಸಂಧಾನ ಮಾಡಿ ಗುಣಾನುಸಂಧಾನಾತ್ ಭಕ್ತೇ ಪುರುಷ ಸಾಧ್ಯತ್ವಂ ಯುಜ್ಯತೆ ಮದ್ಗುಣಗಳಂಚ ಅನುಸಂಧಾಯ. ಇದೆಲ್ಲವನ್ನು ಅನುಸಂಧಾನ ಮಾಡೋದ್ರಿಂದ ಏನು ಅಂತ ಹೇಳಿದ್ರೆ ಭಕ್ತಿಯು ಒಬ್ಬ ಪುರುಷನಿಂದ ಮಾಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ಗುಣಾನುಸಂಧಾನ ಅದರಲ್ಲಿ ಇರೋದು ಪ್ರಧಾನವಾಗಿ. ಪರಮಾತ್ಮನ ಗುಣಗಳ ಅನುಸಂಧಾನ, ಪರತ್ವ, ಸೌಲಭ್ಯ, ಸಕಲರನ್ನು ಎಲ್ಲವನ್ನೂ ನಿಯಮನ ಮಾಡುವವನು, ಎಲ್ಲವೂ ಅವನಿಗೆ ವಿಶೇಷಭೂತವಾದದ್ದು, ಎಲ್ಲ ವಿಧವಾದ ಕಲ್ಯಾಣ ಗುಣಗಳ ಅನುಸಂಧಾನವಾದ್ದರಿಂದ ಈ ಭಕ್ತಿಯು ಪುರುಷ ಸಾಧ್ಯತ್ವಂ ಯುಜ್ಯತೆ, ಪುರುಷನಿಂದ ಸಾರಿಸೋಕ್ಕೆ ಸಾಧ್ಯ ಅನ್ನೋದು ಸುಕರಂ ಅಂತ ಹೇಳಿದ್ರು. ಸಾರಿಸಲು ಸಾಧ್ಯ ಇದು. ಮದ್ಗುಣಗಣಂ ಚ ಅನುಸಂಧಾಯ ಆಹಾರಃ ಉತ್ತಲಕ್ಷಣಂ ಇದಂ ಉಪಾಸನಂ ಉಪಾದದಾನ ಹೇಳಿ. ಇತಿ ಮದ್ವಾ ಭಜಂತೆ ಮಾಂ ಇತ್ಯಾದಿಕಂ ಅತ್ರ ಅನುಸಂಹಿತಂ. ಇದರಲ್ಲಿ ಹಿಂದೆ ಹೇಳಿದ್ದ ಶ್ಲೋಕ ಇದು. ಆಹಾರಃ ಇತ್ಯಾದಿಕಂ ಮನ್ಮನಃ ಇತ್ಯಾದೇ ವಿವಕ್ಷಿತಂ. ಆ ಪ್ರಯಾಣತ್ವ ಸಿದ್ಧ್ಯರ್ಥಂ ಆಹಾರಃ ಇತ್ಯಾದಿ ಉಕ್ತಂ. ಯಾಕೆ ಅಂದರೆ ಉಪಾಸನೆಯು ಆವೃತ್ತಿ ಅಸಕೃತೋಪದೇಶಾತ್ ಅಂತ ಸೂತ್ರದಲ್ಲಿ ಹೇಳಿದ ಹಾಗೆ ಆ ಪ್ರಯಾಣಾತ್ ಮಾಡ್ತಾನೇ ಇರಬೇಕು, ಬದುಕಿರುವವರೆಗೂ ಮಾಡುವಂಥದ್ದು. ಆದ್ದರಿಂದ ಆಹಾರಃ ಪ್ರತಿದಿನವೂ ಮಾಡಬೇಕಿದು. ಆದ್ದರಿಂದ ಉಕ್ತಲಕ್ಷಣಂ ಅನನ್ಯ ಪ್ರಯೋಜನ ನಮಸ್ಕಾರಾದಿ ಪ್ರೇರಕ ಮದೇಕ ಧಾರಕತ್ವ ದಶಾಪರ್ಯಂತ ನಿರತಿಶಯ ಪ್ರೀತಿರೂಪಂ. ಬೇರೆ ಯಾವ ಒಂದು ಪ್ರಯೋಜನವೂ ಇಲ್ಲದೆ ಪರಮಾತ್ಮನಿಗೆ ಅವನ ಆರಾಧನೆಯೇ ಪ್ರಯೋಜನ, ಅವನ ನಮಸ್ಕಾರ ಮಾಡುವುದೇ ಪ್ರಯೋಜನ, ಅವನೇ ಎಲ್ಲವನ್ನೂ ಧರಿಸಿದ್ದಾನೆ ಮೊದಲಾದದ್ದೆಲ್ಲವೂ ಕೂಡ ನಿರತಿಶಯ ಪ್ರೀತಿ ರೂಪಂ. ಎಲ್ಲಕ್ಕೂ ಮುಖ್ಯವಾದದ್ದು ಬಹಳ ಪ್ರೀತಿಯಿಂದ ಈ ರೀತಿಯಾಗಿ ಪರಮಾತ್ಮನನ್ನು ಆರಾಧಿಸಿ, ಇದುವೇ ಉಪಾಸನೆ ಅಂತ ಹೇಳಲ್ಪಡುವುದು. ಭಕ್ತಿಯ ಒಂದು ಸ್ವರೂಪ ಹೇಗೆ ಅನ್ನೋದನ್ನು ಮನ್ಮನಾಭವ ಮದ್ಭಕ್ತ ಮದ್ಯಾಗಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತಿಯೈವಂ ಆತ್ಮಾನಂ ಮತ್ಪರಾಯಣ ಅಂತ ಹೇಳುವಾಗ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಅದ್ಭುತವಾಗಿ ಇದಕ್ಕೆ ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ. ಭಕ್ತಿಯ ಸ್ವರೂಪವು ಹೇಗೆ ಹೇಳಲ್ಪಟ್ಟಿದೆ ಇಲ್ಲಿ, ಯಾವ ರೀತಿ ಭಕ್ತಿಯೋಗವನ್ನು ಹೇಗೆ ಮಾಡೋದು, ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಅದ್ಭುತವಾಗಿ ವಿವರಿಸ್ತಾರೆ. ಅಲ್ಲಿಗೆ 9ನೇ ಅಧ್ಯಾಯ ಮುಗಿಯುತ್ತೆ. ಇಲ್ಲಿ ಶ್ರೀಮದ್ ಭಗವದ್ಗೀತಾ ಭಾಷ್ಯ ಟೀಕಾಯಾಂ ತಾತ್ಪರ್ಯಚಂದ್ರಿಕಾಯಾಂ 9ಮೋ ಅಧ್ಯಾಯ. ಮುಂದೆ 10ನೇ ಅಧ್ಯಾಯ 10ಮೋ ಅಧ್ಯಾಯ. ಇಲ್ಲಿ ಪ್ರಧಾನವಾಗಿ ಏನು ಹೇಳಲ್ಪಡುತ್ತೆ ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಹೇಳಿದ್ರು ಆಳವಂದಾರು ಹೇಳುವಾಗ ಸಕಲ್ಯಾಣ ಗುಣಾನಂತ್ಯಂ, ತನ್ನ ಕಲ್ಯಾಣ ಗುಣಗಳು ಅನಂತವಾದ ಕಲ್ಯಾಣ ಗುಣಗಳನ್ನು ಪರಮಾತ್ಮ ಹೇಳ್ತಾನೆ. ಇವಾಗ ಮುಂದೆ ಕೃಷ್ಣಸ್ಯ ಸ್ವಾಧೀನತಾಮತಿ, ಎಲ್ಲವೂ ತನ್ನ ಅಧೀನದಲ್ಲಿಯೇ ಇದೆ. ಯಾಕೆ ಇದೆಲ್ಲ ಹೇಳ್ತಾನೆ ಅಂದರೆ ಭಕ್ತಿ ಉತ್ಪತ್ತಿ ವಿವೃದ್ಧ್ಯರ್ಥ ವಿಸ್ತೀರ್ಣ ದಶಮೋದಿತ. ಭಕ್ತಿಯ ಉತ್ಪತ್ತಿ ಮತ್ತು ವಿವೃದ್ಧಿ, ಭಕ್ತಿ ಬಂದ ಮೇಲೆ ಅದು ವರ್ಧಿಸಬೇಕು, ಭಕ್ತಿಯು ಉತ್ಪನ್ನವಾಗಬೇಕು, ಮೊದಲು ವರ್ಧಿಸಬೇಕು. ಆ ರೀತಿ ಒಂದು ಪದಾರ್ಥದ ವಿಷಯದಲ್ಲಿ ಯಾರಾದರೂ ಹೋದರೆ, ಇವಾಗ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾರಲ್ಲ, ಅಂಗಡಿಗೆ ಹೋದರೆ ಯಾವುದೋ ಒಂದು ಪದಾರ್ಥ ನಮಗೆ ಇಷ್ಟವಾದ ಕೇಳಿದ್ರೆ ಅದರ ಬಗ್ಗೆ ಅದರ ಗುಣಗಳನ್ನೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಇದು ಇಷ್ಟಹ ಪದಾರ್ಥ, ಇಂತಹ ಒಂದು ಮೆಟೀರಿಯಲಿಂದ ಮಾಡಿದೆ, ಹೀಗೆ ಮಾಡಿದೆ, ಎಷ್ಟು ಕ್ವಾಲಿಟಿ ಇರ್ತದೆ, ಎಷ್ಟಿದೆ, ಹೇಗಿದೆ, ಎಷ್ಟು ಅದ್ಭುತವಾಗಿದೆ, ಎಲ್ಲ ಅದರ ವಿಷಯವೆಲ್ಲ ನಮ್ಗೆ ಹೇಳಿದ್ರೆ ಅದರಲ್ಲಿ ಆಸೆ ಬಂದುಬಿಡುತ್ತೆ.
ಇದನ್ನು ನಾನು ಪಡೆದುಕೊಳ್ಬೇಕು, ಇದು ಹೇಗಾದರೂ ಮಾಡಿ ತಗೊಂಡ್ಬಿಡ್ಬೇಕು ಅಂತ ತಗೊಂಡ್ಬಿಡ್ತಾರೆ. ಎಲ್ಲವೂ ಈ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡೋದು ಹೀಗೆ. ಪದಾರ್ಥದಲ್ಲಿ ಒಂದು ಪ್ರೀತಿ ಆಸೆಯನ್ನು ಉಂಟು ಮಾಡಬೇಕಾದ್ರೆ ಆ ಪದಾರ್ಥದ ವಿಷಯವೆಲ್ಲ ಅದರ ಗುಣಗಳನ್ನೆಲ್ಲ ಸ್ತೋತ್ರ ಮಾಡಬೇಕು. ಅದೆಲ್ಲ ಹೇಳಿದ್ರೆ ಆ ಪದಾರ್ಥವನ್ನು ಹೇಗಾದರೂ ಮಾಡಿ ತಗೋಬೇಕು ಅಂತ ನಮಗೆ ಆಸೆ ಬಂದುಬಿಡುತ್ತೆ. ಆ ಒಂದು ದೃಷ್ಟಿಯಿಂದ ಪರಮಾತ್ಮ ತನ್ನ ಗುಣಗಳನ್ನು ವಿಭೂತಿ ಯೋಗವನ್ನೆಲ್ಲ ಹೇಳ್ತಾನೆ ಈಗ. ಯಾಕೆ ಅಂದರೆ ಇದೆಲ್ಲ ಕೇಳಿದ್ರೆ ಅವನನ್ನು ಪಡೆದುಕೊಳ್ಬೇಕು ಅಂತ ಒಂದು ಉತ್ಕೃಷ್ಟವಾದ ಆಸೆ ಬರಬೇಕು. ಅದರಲ್ಲಿ ಭಕ್ತಿ ಉಂಟಾಗಬೇಕು, ಭಕ್ತಿಯು ಅಧಿಕವಾಗಬೇಕು. ಈ ದೃಷ್ಟಿಯಿಂದ ಈಗ ಪರಮಾತ್ಮನು ತನ್ನ ಗುಣಗಳನ್ನು ತಾನೇ ಸ್ತೋತ್ರ ಮಾಡಿಕೊಳ್ತಾನೆ, ತನ್ನನ್ನು ಪಡೆದುಕೊಳ್ಳಿ ಎಲ್ಲರೂ ಅನ್ನುವ ಒಂದು ದೃಷ್ಟಿಯಿಂದ. ಅದನ್ನು ಇಲ್ಲಿ ಭಕ್ತಿಯೋಗ ಸಪರಿಕರ ಉಕ್ತ. ಇದುವರೆಗೂ ಭಕ್ತಿಯೋಗವು ಹೇಳಲ್ಪಟ್ಟಿತು ಎಲ್ಲ ಸಾಂಗೋಪಾಂಗವಾಗಿ. ಇದಾನೀಂ ಭಕ್ತಿ ಉತ್ಪತ್ತಯೇ, ಇದೇ ಭಾಷಿಕಾರರು ಹೇಳುವಂಥದ್ದು ವಿಶೇಷವಾಗಿ ಇಲ್ಲಿ ಹೇಳಿದ್ವಿ. ಪರಮಾತ್ಮ ತನ್ನನ್ನು ತಾನೇ ಯಾಕೆ ತನ್ನ ಗುಣಗಳನ್ನು ಹೇಳ್ಕೊಳ್ತಾನೆ ಅಂದರೆ ಭಕ್ತಿ ಉತ್ಪತ್ತಯೇ ತದ್ವಿವೃದ್ಧಯೇ ಚ, ಅದು ಅಧಿಕವೂ ಆಗಬೇಕು. ಆದ್ದರಿಂದ ಭಗವತಃ ನಿರಂಕುಶ ಐಶ್ವರ್ಯಾದಿ ಕಲ್ಯಾಣ ಗುಣ ಆನಂತ್ಯಂ, ಅವನ ನಿರಂಕುಶ ಐಶ್ವರ್ಯ ಯಾರು ತಡೆಯೋಕ್ಕೂ ಸಾಧ್ಯವಿಲ್ಲದಂತಹ ಅವನ ಈಶ್ವರ ಪ್ರಯುಕ್ತವಾದ ಎಲ್ಲವೂ ಅವನ ಪದಾರ್ಥವೇ. ಆದ್ದರಿಂದ ಅವನ ವಿಭೂತಿ ಅಂತ ಹೇಳಲ್ಪಡುತ್ತೆ. ಅವನ ಒಂದು ಕಲ್ಯಾಣ ಗುಣಗಳು ಅನಂತವಾದದ್ದು ಅನ್ನೋದನ್ನು ಕೃತ್ಸ್ನಸ್ಯ ಜಗತಃ ತಚ್ಛರೀರತೆಯ ತದಾತ್ಮಕತ್ವೇನ ತತ್ಪ್ರವರ್ತ್ಯತ್ವಂ ಚ ಪ್ರಪಂಚತೆ. ಎಲ್ಲವೂ ಅವನಿಗೆ ಶರೀರಭೂತವಾಗಿ ಅವನನ್ನೇ ಆತ್ಮನಾಗಿ ಹೊಂದಿರೋದರಿಂದ ಅವನಿಂದಲೇ ಪ್ರವರ್ತಿಸಲ್ಪಡುತ್ತೆ. ಇದೆಲ್ಲವೂ ಕೂಡ ಹೇಳಲ್ಪಡುತ್ತೆ. ಇದರಿಂದ ಏನು ಪ್ರಯೋಜನ ಅಂದರೆ ಭಕ್ತಿಯುತ್ಪತ್ತಿಯೇ ತದ್ವಿವೃದ್ಧಯೇ ಚ. ಭಾಷಿಕಾರರು ಹೇಳ್ತಾರೆ ಭಕ್ತಿಯು ಉತ್ಪನ್ನವಾಗೋದಕ್ಕೋಸ್ಕರ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಇದನ್ನೆಲ್ಲ ಯಾರಿಗೆ ಹೇಳಬೇಕು ಅಂದರೆ ಒಂದು ಪದಾರ್ಥ ಪಡೆದುಕೊಳ್ಳೋಕ್ಕೆ ಇಚ್ಛೆ ಇರಬೇಕು ಅವನಿಗೆ, ಬಹಳ ಆ ವಿಷಯದಲ್ಲಿ ಅವನಿಗೆ ಪ್ರೀತಿ ಇದ್ದು ಇಚ್ಛೆ ಇದ್ದರೆ ಆಸೆ ಇದ್ದರೆ ಅಂಥವನಿಗೆ ಆ ಪದಾರ್ಥದ ವಿಷಯವನ್ನೆಲ್ಲ ಹೇಳಿದ್ರೆ ಇನ್ನೂ ಅಧಿಕವಾಗುತ್ತೆ. ಹೇಗಾದರೂ ಮಾಡಿ ಇದನ್ನು ತೆಗೆದುಕೊಳ್ಬೇಕು ಅಂತ. ಅದರಲ್ಲಿ ಒಂದು ಸ್ವಲ್ಪವೂ ಇಚ್ಛೆಯೇ ಇಲ್ಲದೆ ಹೋದರೆ, ಪ್ರೀತಿಯೇ ಇಲ್ಲದೆ ಹೋದವನಿಗೆ ಹೇಳಿದ್ರೆ ಏನು ಪ್ರಯೋಜನವಿಲ್ಲ. ಅರ್ಜುನನಿಗೆ ಬಹಳ ಪ್ರೀತಿ ಇತ್ತು ಕೃಷ್ಣನ ವಿಷಯದಲ್ಲಿ, ಆದ್ದರಿಂದ ಹೇಳ್ತಾನೆ ಪ್ರೀಯಮಾಣಾಯ, ನನ್ನ ವಿಷಯದಲ್ಲಿ ಬಹಳ ಪ್ರೀತಿಯನ್ನು ಹೊಂದಿರೋದರಿಂದ ನಿನಗೆ ಹೇಳ್ತಾ ಇದ್ದೀನಪ್ಪ ಅಂತ ಹೇಳು. ಯಾರಿಗೆಲ್ಲ ಪರಮಾತ್ಮನ ವಿಷಯದಲ್ಲಿ ಪ್ರೀತಿ ಇದೆಯೋ ಅವರೆಲ್ಲರಿಗೂ ಇದು ಅನ್ವಯಿಸುತ್ತೆ. ಅರ್ಜುನನ ಒಂದು ವ್ಯಾಜದಿಂದ ಪರಮಾತ್ಮನು ಎಲ್ಲರಿಗೂ ಉಪದೇಶ ಮಾಡ್ತಾ ಇರೋದು. ಯಾವ ದೃಷ್ಟಿಯಿಂದ ಮಾಡ್ತಿದ್ದ ಅಂದರೆ ಹಿತಕಾಮ್ಯಯ, ಎಲ್ಲರಿಗೂ ಹಿತವನ್ನೇ ಬಯಸ್ತಾ ಇದ್ದ ಪರಮಾತ್ಮನು. ಆದ್ದರಿಂದಲೇ ಇದು ಬಹಳ ಪ್ರಧಾನವಾದ ಉಪದೇಶ. ಅರ್ಜುನನು ಕೇಳ್ತಾನೆ ಇದ್ದಾನೆ, ಕೃಷ್ಣನು ಹೇಳ್ತಾ ಇರೋದು ಅರ್ಜುನನ ಒಬ್ಬನಿಗೆ ಉಪದೇಶ ಮಾಡ್ತಾ ಇರೋದು. ಅರ್ಜುನನು ಕೇಳ್ತಾ ಇದ್ದಾನೆ, ಆದರೂ ಶೃಣು ಮತ್ತೆ ಮತ್ತೆ ಹೇಳ್ತಾನೆ ಶೃಣುಮೇ ಪರಮಂ ವಚಃ. ಶೃಣುಮೇ ಬಹಳ ಶ್ರೇಷ್ಠವಾದದ್ದು, ಮುಖ್ಯವಾದದ್ದು, ಉತ್ತಮವಾದ ಒಂದು ಉಪದೇಶವನ್ನು ಹೇಳ್ತಾ ಇದ್ದೀನಿ, ಬಹಳ ಜಾಗರೂಕವಾಗಿ ಮನಸ್ಸಿಟ್ಟು ಕೇಳು ಅಂತ ಮತ್ತೆ ಹೇಳ್ತಾ ಇದ್ದಾನೆ. ಕೇಳ್ತಾ ಇರೋ ಅರ್ಜುನನಿಗೆ ಮತ್ತೆ ಶೃಣು ಅಂತ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಈ ಉಪದೇಶವು ಅಷ್ಟು ಪ್ರಧಾನವಾದದ್ದು, ಬಹಳ ಮುಖ್ಯವಾದದ್ದು. ಭಕ್ತಿಯು ಉತ್ಪನ್ನವಾಗುವುದಕ್ಕೂ ವರ್ಧಿಸೋದಕ್ಕೂ ನೀನು ಬಹಳ ಜಾಗರೂಕನಾಗಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೇಳು. ನಿನಗೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನಿನಗೆ ನನ್ನ ವಿಷಯದಲ್ಲಿ ಬಹಳ ಪ್ರೀತಿ ಇದೆ. ಆದ್ದರಿಂದ ಇದನ್ನು ಕೇಳಿದ್ರೆ ನಿನಗೆ ಬಹಳ ಸಂತೋಷವಾಗಿ ನನ್ನನ್ನೇ ಪಡೆದುಕೊಳ್ಬೇಕು ಅನ್ನೋ ಆಸೆ, ಉತ್ಕಟವಾದ ಆಸೆ ಬರುತ್ತೆ. ಆದ್ದರಿಂದ ನಿನಗೆ ಹೇಳ್ತಾ ಇದ್ದೀನಿ, ಇದು ನಿನಗೆ ಪರಮಹಿತವಾದದ್ದು, ಇದುವೇ ಪರಮಹಿತವಾದದ್ದು. ಆದ್ದರಿಂದ ಆ ಒಂದು ನಿನಗೆ ಹಿತವನ್ನು ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಹೇಳ್ತಾ ಇದ್ದೀನಿ. ಭೂಯ ಏವ ಮಹಾಬಾಹೋ, ಮತ್ತೆ ಹೇಳ್ತಾ ಇದ್ದೀನಿ ಕೇಳಪ್ಪ. ಶೃಣ್ಮೇ ಪರಮಂ ವಚಃ ಯತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯ. ಕೇಳಿದ್ರೆ ನಿನಗೆ ಬಹಳ ಸಂತೋಷವಾಗುತ್ತೆ, ಆದ್ದರಿಂದ ನಿನಗೆ ಹೇಳ್ತಾ ಇದ್ದೀನಿ ನಾನು. ಮಮ ಮಹಾತ್ಮ್ಯಂ ಶ್ರುತ್ವಾ ಪ್ರೀಯಮಾಣಾಯತೆ, ನನ್ನ ಮಹಾತ್ಮ್ಯನ್ನು ಕೇಳಿದಷ್ಟು ನಿನಗೆ ಪ್ರೀತಿ ಬಹಳ ಅಧಿಕವಾಗುತ್ತೆ. ನನ್ನ ವಿಷಯದಲ್ಲಿ ನಿನಗೆ ಪ್ರೀತಿ ಇದೆ, ಆದ್ದರಿಂದ ನನ್ನ ಮಹಾತ್ಮ್ಯವನ್ನು ಕೇಳಿದ್ರೆ ಇನ್ನೂ ಅಧಿಕವಾಗಿ ಪ್ರೀತಿ ಉಂಟಾಗುತ್ತೆ. ನನ್ನನ್ನೇ ಪಡೆದುಕೊಳ್ತೀಯ, ಆಗ ನನ್ನಲ್ಲಿ ಭಕ್ತಿ ಹೆಚ್ಚಾಗಿ ಪಡೆದುಕೊಳ್ತೀಯ, ಆವಾಗ ಸಂಸಾರದಿಂದ ತಪ್ಪಿಸ್ಕೊಳ್ಬೋದು. ಅದುವೇ ಪರಮಹಿತವಾದದ್ದು. ಮದ್ಭಕ್ತಿ ಉತ್ಪತ್ತಿ ವಿವೃದ್ಧಿ ರೂಪ ಹಿತಕಾಮನೆಯ, ಇದುವೇ ಅತ್ಯಂತ ಹಿತವಾದದ್ದು. ಇದನ್ನು ಬಯಸಿಯೇ ನಾನು ಭೂಯ
ಮನ್ಮಾಹಾತ್ಮ್ಯ ಪ್ರಪಂಚ ವಿಷಯಮೇವ ಪರಮಂ ವಚಃ ಯದ್ವಕ್ಷ್ಯಾಮಿ. ನನ್ನ ಮಾಹಾತ್ಮ್ಯವನ್ನು ವಿಸ್ತಾರಗೊಳಿಸುವಂತಹ ಅದನ್ನೇ ವಿಷಯವಾಗಿ ಉಳ್ಳ ಶ್ರೇಷ್ಠವಾದ ಉಪದೇಶಗಳನ್ನು ಮಾಡ್ತಾ ಇದ್ದೀನಿ ನಾನು. ಅದನ್ನು ತತ್ ಅವಹಿತಮನಾಹ ಶೃಣು, ಅವರಲ್ಲಿ ಇದರಲ್ಲಿಯೇ ಕೂಡ ನನ್ನಲ್ಲಿಯೇ ಮನಸ್ಸನ್ನು ಇಟ್ಟು ಶ್ರದ್ಧೆಯಿಂದ ಜಾಗರೂಕವಾಗಿ ಕೇಳಿಸ್ಕೋ. ಇದನ್ನು ಮನಸ್ಸನ್ನು ಬಹಳ ಜಾಗರೂಕವಾಗಿ ನಾನು ಹೇಳುವ ಉಪದೇಶಗಳಲ್ಲಿ ಸ್ಪಷ್ಟವಾಗಿ ಚೆನ್ನಾಗಿ ತಿಳಿದುಕೋ, ಕೇಳ್ಕೋ ಇದನ್ನು ಅಂತ ಇಲ್ಲಿ ಹೇಳೋದು. ಇದು 10ನೇ ಅಧ್ಯಾಯದ ಸಂಗತಿ. ದಶಮ ಸಂಗತಿಂ ವಕ್ತುಂ, 10ನೆಯ ಅಧ್ಯಾಯದ ಒಂದು ಸಂಗತಿಯನ್ನು ಹೇಳಕ್ಕೆ ನವಮಾರ್ಥಂ ಸಪ್ತಮ ಪ್ರಭೃತಿ ಅಧ್ಯಾಯತ್ರಯಾರ್ಥಂ ವಾ ಸಂಗೃಹ್ಯ ಆಹ ಭಕ್ತಿಯೋಗ. ಭಕ್ತಿಯೋಗ ಸಪರಿಕರ ಉಕ್ತ ಅನ್ನೋದು ಇದುವರೆಗೂ ಹೇಳಿದ ಸಂಗತಿ. ಎಲ್ಲಿಂದ ಹೇಳಿರೋದು ಅಂತ ಹೇಳಿದ್ರೆ 7ನೇ ಅಧ್ಯಾಯದಿಂದ ಆರಂಭಿಸಿ 9ನೇ ಅಧ್ಯಾಯದವರೆಗೆ 3 ಅಧ್ಯಾಯಗಳಲ್ಲಿ, ಮೊದಲು 6 ಅಧ್ಯಾಯಗಳಲ್ಲಿ ಕರ್ಮಯೋಗ ಜ್ಞಾನಯೋಗಗಳು ಹೇಳಲ್ಪಟ್ಟಿತು. 7ನೇ ಅಧ್ಯಾಯದಿಂದ ಭಕ್ತಿಯೋಗದ ಸ್ವರೂಪ, ಆ ಭಕ್ತಿಯೋಗದ ಸ್ವರೂಪವು 3 ಅಧ್ಯಾಯಗಳಲ್ಲಿ ಇದುವರೆಗೂ ಸಪರಿಕರವಾಗಿ ಹೇಳಲ್ಪಟ್ಟಿತು. ಈಗ 10ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಳವಂದಾರರ ಶ್ಲೋಕ ಗೀತಾರ್ಥ ಸಂಗ್ರಹ. ಸಕಲ್ಯಾಣ ಗುಣಾನಂತ್ಯಂ ಕೃತ್ಸ್ನಸ್ಯ ಕೃತ್ಸ್ನ ಸ್ವಾಧೀನತಾಮತಿ. ಕೃತ್ಸ್ನ ಸ್ವಾಧೀನತಾಮತಿ, ಎಲ್ಲವೂ ಅವನ ಅಧೀನದಲ್ಲಿದೆ ಅಂತ ಹೇಳುವಂಥದ್ದು. ತನ್ನ ಕಲ್ಯಾಣ ಗುಣಗಳ ಆನಂತ್ಯ. ಭಕ್ತಿ ಉತ್ಪತ್ತಿ ವಿವೃದ್ಧ್ಯರ್ಥ, ಆಳವಂದಾರೆ ಹೇಳಿದಂತಹ ಶಬ್ದಗಳು. ಅದನ್ನೇ ನೇರವಾಗಿ ಭಾಷ್ಯಕಾರರು ಹೇಳ್ತಾರೆ. ಭಕ್ತಿ ಉತ್ಪತ್ತಿಯೇ ತದ್ವಿವೃದ್ಧಯೇ, ಭಕ್ತಿ ಉತ್ಪತ್ತಿ ವಿವೃದ್ಧ್ಯರ್ಥ. ಆಳವಂದಾರೆ ಹೇಳಿದ ಶಬ್ದಗಳು ಇದೆಲ್ಲ. ವಿಸ್ತೀರ್ಣ ದಶಮೋದಿತ, ವಿಸ್ತೀರ್ಣವಾಗಿ 10ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಇತಿ ಸಂಗ್ರಹ ಶ್ಲೋಕಂ ವ್ಯಾಕುರ್ವನ್ ಸಂಗತಿ ಮಾಹ ಇದಾನಿ ಮಿತಿ. ಇದುವೇ ಇದಕ್ಕೆ ಸಂಗತಿ ಅಂತ ಹೆಸರು, ಸಂಗತಿ ಭಾಷ್ಯ. ಇದಾನೀಂ, ಈಗ ಏನು ಹೇಳಲ್ಪಡುತ್ತೆ, ಇದುವರೆಗೂ ಏನು ಹೇಳಲ್ಪಟ್ಟಿತು, ಅದರಿಂದ ಎರಡಕ್ಕೂ ಕನೆಕ್ಷನ್ನು, ಅದಕ್ಕೂ ಇದಕ್ಕೂ ಒಂದು ಸಂಗತಿಯನ್ನು ಹೇಳ್ತಾರೆ. ಎಲ್ಲ ಒಂದೊಂದು ಅಧ್ಯಾಯಗಳು ಕೂಡ ಸಂಗತವಾಗಿ ಬರುತ್ತೆ ಗೀತೆಯಲ್ಲಿ, ಯಾವುದು ಅಸಂಗತವಾಗಿಲ್ಲ, ಅದನ್ನು ತೋರಿಸ್ತಾರೆ. ಪೂರ್ವತ್ರ ಸಪರಿಕರ ಭಕ್ತಿಯೋಗ ಸ್ವರೂಪ ಪ್ರಪಂಚನ ಪರತೆಯ ಸ್ವಕಲ್ಯಾಣ ಗುಣಾದೇಹೇ ಸಂಗ್ರಹೇಣ ಕಥನಂ. ಅದರಿಂದ ಇದು ಪುನರುಕ್ತಿಯೇ ಅಂತ ಹೇಳಿದ್ರೆ, ಇದುವರೆಗೂ ಹೇಳಿದೆಲ್ಲ ಗುಣಗಳು ತಾನೆ, ಕಲ್ಯಾಣ ಗುಣಗಳಂತಾನೆ ಇದುವರೆಗೂ ಹೇಳ್ತಾ ಇರೋದು 3 ಅಧ್ಯಾಯದಲ್ಲಿಯೋ ಅಂತ ಹೇಳಿದ್ರೆ, ಭಕ್ತಿಯೋಗದ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸೋದಕ್ಕೋಸ್ಕರ ಸಂಗ್ರಹವಾಗಿ ತನ್ನ ಕಲ್ಯಾಣ ಗುಣಗಳು ಹೇಳಲ್ಪಟ್ಟಿತು. ಅವನ ಕಲ್ಯಾಣ ಗುಣಗಳು ಸಂಗ್ರಹವಾಗಿ ಹೇಳಲ್ಪಟ್ಟಿತು. ಈಗ ಅದು ವಿಸ್ತಾರವಾಗಿ ಹೇಳಲ್ಪಡುತ್ತೆ. ಇಹತು ತತ್ ಪ್ರಪಂಚನಂ ಇತಿ ಅವಸರ ಪ್ರಾಪ್ತಿ ಅಪೌನರುಕ್ತ್ಯಂಚ. ಈಗ ಅದಕ್ಕೆ ಒಂದು ಅವಸರ ಬಂದಿದೆ. ಭಕ್ತಿಯೋಗ ಸ್ವರೂಪವನ್ನು ಹೇಳುವುದಕ್ಕೋಸ್ಕರ ಸಂಗ್ರಹವಾಗಿ ನನ್ನ ಗುಣಗಳನ್ನು ಹೇಳಿದೆ, ಕಲ್ಯಾಣ ಗುಣಗಳನ್ನು. ಈಗ ಕಲ್ಯಾಣ ಗುಣಗಳನ್ನೇ ವಿಸ್ತಾರವಾಗಿ ಹೇಳಬೇಕಾದ ಒಂದು ಸಮಯ ಬಂದಿದೆ. ಆದ್ದರಿಂದ ಈಗ ಅದು ಹೇಳಲ್ಪಡುತ್ತೆ. ಆದ್ದರಿಂದ ಇದು ಉಚಿತವಾದ ಒಂದು ಸ್ಥಾನ, ಕಲ್ಯಾಣ ಗುಣಗಳ ವಿಸ್ತಾರವನ್ನು ಹೇಳೋದಕ್ಕೆ. ಮತ್ತು ಇದು ಪುನರುಕ್ತಿಯೂ ಕೂಡ ಇಲ್ಲ, ಇಲ್ಲಿ ವಿಸ್ತಾರವಾಗಿ ಹೇಳಲ್ಪಡುತ್ತೆ. ವಿಸ್ತೀರ್ಣ ಇತ್ಯನೇನ ವಿವಕ್ಷಿತಂ ದರ್ಶನ್ ಇದಾನೀಂ ಪ್ರಪಂಚತೆ ಇತಿ ಪದದ್ವಯ. ಅರ್ಜುನಸ್ಯ ವಕ್ಷ್ಯಮಾಣಾರ್ಥ ಶ್ರವಣಯೋಗ್ಯತ್ವಂ, ಹೇಳುವಂತಹ ಈ ಉಪದೇಶಕ್ಕೆ ಒಂದು ಯೋಗ್ಯತೆ ಇರಬೇಕು, ಅದು ಕೇಳುವವರಿಗೆ ಯೋಗ್ಯತೆ ಇರಬೇಕು. ಯಾಕೆ ಅಂದರೆ ಅದು ಕೇಳುವುದಕ್ಕೆ ಅಧಿಕಾರಿಗಳೇ ಕಮ್ಮಿ. ಶ್ರವಣಾಯಾಪಿ ಬಹುಬಿರ್ಯೋ ನ ಲಭ್ಯ ಅಂತ ಕಠೋಪನಿಷತ್ತಲ್ಲಿ ಅಮ್ಮನು ಹೇಳ್ತಾನೆ ನಚಿಕೇತನಿಗೆ. ಕೇಳೋದಕ್ಕೆ ಯಾರು ಸಿಗೋದಿಲ್ಲ. ಶುಶ್ರೂಷ ಅಂತ ಇರಬೇಕು, ಇಚ್ಛೆ ಇರಬೇಕು. ಆದ್ದರಿಂದ ನಿನಗೆ ಇದನ್ನು ಕೇಳಿದ್ರೆ ಬಹಳ ಪ್ರೀತಿ ಉಂಟಾಗುತ್ತೆ. ನನ್ನ ವಿಷಯದಲ್ಲಿ ನಿನಗೆ ಪ್ರೀತಿ ಇದೆ, ಆದ್ದರಿಂದ ಶ್ರವಣ ಯೋಗ್ಯತ್ವ ಇದೆ ನಿನಗೆ. ತಸ್ಯ ಅರ್ಥಸ್ಯ ಚ ಪರಮಹಿತ ಸಾಧನತ್ವಾದಿಕಂ, ಆ ಅರ್ಥವೂ ಕೂಡ ಪರಮಹಿತವನ್ನು ಸಾಧಿಸುವಂತಹದ್ದು. ಆದ್ದರಿಂದ ನಿನಗೆ ಹಿತವನ್ನೇ ಬಯಸುವುದರಿಂದ ಇದನ್ನು ಕೇಳಿ ಸಂತೋಷಗೊಳ್ಳುವಂತಹ ನಿನಗೆ ಯೋಗ್ಯತೆಯೂ ಇರುವುದರಿಂದ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸೋಪಚ್ಛಂದನಂ ಸಾವಧಾನಯತಿ ಹೇಳಿದ್ರೆ ಅವನಿಗೆ ಅದೊಂದು ಆಸೆಯನ್ನು ತೋರಿಸ್ತಾನೆ. ಬಹಳ ಹಿತವಾದದ್ದು. ಉಪಚ್ಛಂದ ಅಂದರೆ ಒಂದು ಮಕ್ಕಳಿಗೆ ಆಟದ ಸಾಮಾನು ಅಥವಾ ಒಂದು ಚಾಕ್ಲೇಟು ಎಲ್ಲ ಕೊಡ್ತೀವಲ್ಲ, ಅದಕ್ಕೆಲ್ಲ ಉಪಚ್ಛಂದನ ಅಂತ ಹೆಸರು. ಸೋಪಚ್ಛಂದನಂ ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ಆಸೆಯನ್ನು ತೋರಿಸಿ, ನಿನಗೆ ಬಹಳ ಪ್ರೀತಿ, ಇದು ಬಹಳ ಹಿತವಾದದ್ದು,
ಸ್ವಲ್ಪ ಜಾಗರೂಕವಾಗಿ ಕೇಳು. ಕೇಳ್ತಾ ಇದ್ದೀನಿ. ಸ್ವಲ್ಪ ಅವಧಾನ ಅಂದರೆ ಮನಸ್ಸಿನ ಒಂದು ಕಾನ್ಸಂಟ್ರೇಷನ್ ಚೆನ್ನಾಗಿ ಇದರಲ್ಲಿಯೇ ಮನಸ್ಸನ್ನು ಇಟ್ಟು ಕೇಳು. ಎಲ್ಲಿಯೋ ಅಲ್ಲಿ ಇಲ್ಲಿಯೂ ಮನಸ್ಸು ಹೋಗದೇ ಇರೋ ಹಾಗೆ ನಾನು ಹೇಳ್ತಿರೋ ಉಪದೇಶವನ್ನು ಕೇಳು. ಭೂಯ ಏವ ಇತಿ ಶ್ಲೋಕೇನ ಪ್ರಶ್ನಮಂತರೇಣಾಪಿ ಸ್ವಯಮೇವ ಪ್ರತಿಪಾದನೆ ಹೇತು ಪ್ರಿಯಮಾಣಯ ಇತ್ಯನೇನ ಉಚ್ಯತೆ. ಅವನೇನು ಕೇಳಲಿಲ್ವಲ್ಲ ಅರ್ಜುನ, ಯಾಕೆ ಕೃಷ್ಣ ಇದೆಲ್ಲ ಹೇಳಬೇಕು? ಅವನು ಪ್ರಶ್ನೆ ಮಾಡಿದರೆ ಇದುವರೆಗೂ ಹೇಳಿದ್ಯಪ್ಪ, ಹೋಗಲಿ ಕಲ್ಯಾಣ ಗುಣಗಳ ವಿಸ್ತಾರವಾಗಿ ಸ್ವಲ್ಪ ಹೇಳು ಅಂತ ಕೇಳಿದ್ನೆ ಅಂದರೆ ಅವನಿಗೆ ಗೊತ್ತು, ಅರ್ಜುನನಿಗೆ ಇದರಿಂದ ಬಹಳ ಸಂತೋಷ ಉಂಟಾಗುತ್ತೆ, ಬಹಳ ಪ್ರೀತಿ ಇದೆ ಅವನ ವಿಷಯದಲ್ಲಿ ಅಂತ ಹೇಳಿ. ಆದ್ದರಿಂದ ಪ್ರಶ್ನಮಂತರೇಣಾಪಿ ಸ್ವಯಮೇವ ಪ್ರತಿಪಾದನೆ ಹೇತು, ತಾನೇ ಹೇಳೋದಕ್ಕೆ ಕಾರಣ ಏನು ಅಂದರೆ ಪ್ರೀಯಮಾಣಾಯ ಈ ಅಭಿಪ್ರಾಯನ್ ತಾದೃಶ ಪ್ರೀತೆ ವಿಷಯಂ ದರ್ಶಯತಿ ಮಮ ಮಾಹಾತ್ಮ್ಯಂ ಶ್ರುತ್ವ. ನನ್ನ ಒಂದು ಮಹಾತ್ಮೆಯನ್ನು ಕೇಳಿ ನಿನಗೆ ಬಹಳ ಸಂತೋಷವಾಗುತ್ತೆ, ಪ್ರೀತಿಯಾಗುತ್ತೆ, ಆದ್ದರಿಂದ ನಿನಗೆ ಹೇಳ್ತಾ ಇದ್ದೀನಿ. ಬಾಹುಶಾಲಿನಾಂ ಹಿ ಪರೋತ್ಕರ್ಷಕತನಂ ಅಸೂಯಾವಹಂ. ಸ್ವಾಮಿ ದೇಶಿಕನ್ ಇಲ್ಲಿ ಹೇಳ್ತಾರೆ ಮಹಾಬಾಹೋ ಅಂತ ಹೇಳ್ದ ಕೃಷ್ಣ. ಇಲ್ಲಿ ಭೂಯ ಏವ ಮಹಾಬಾಹೋ ಅಂತ ಹೇಳ್ದ. ಮಹಾಬಾಹೋ ಅಂತ ಹೇಳಿದ್ರೆ ಬಾಹುಶಾಲಿಗಳು, ಬಹಳ ಬಲವಂತ ಶಕ್ತಿ ಇರುವವ್ರಿಗೆ ಇನ್ನೊಬ್ಬರ ಶಕ್ತಿಯನ್ನು ಪ್ರಶಂಸೆ ಮಾಡಿದ್ರೆ ಅಸೂಯೆ ಆಗುತ್ತೆ. ಹೇಳಬಾರ್ದು ನೀನೇ ಲೋಕದಲ್ಲಿ ವೀರ, ಜಗತ್ತಿಗೆಲ್ಲ 3 ಲೋಕಕ್ಕೂ ನೀನೇ ವೀರ ಅಂತ ಅವನನ್ನು ಹೊಗಳಬೇಕೇ ಹೊರತು ಇನ್ನೊಬ್ಬರನ್ನ ಹೊಗಳಕ್ಕಾಗೋದಿಲ್ಲ. ಶಕ್ತಿ ಇರುವವನಿಗೆ ಇನ್ನೊಬ್ಬರ ಶಕ್ತಿಯನ್ನು ಅಧಿಕವಾಗಿ ಹೇಳಿಬಿಟ್ರೆ ಅಸೂಯೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಪರೋತ್ಕರ್ಷಕತನಂ ಅಸೂಯಾವಹಂ ಭವತಸ್ತು ಶಿಶುಪಾಲಾದಿ ವ್ಯಾಕುಲೆ ಜಗತಿ ಭಾಗ್ಯವಶಾತ್ ಈದೃಶಿ ಪ್ರೀತಿ ಸಂಜಾತ ಇತಿ ಮಹಾಬೋಹೋ ಪ್ರಿಯಮಾಣಾಯ ಇತ್ಯನಿಯೋರ್ಭಾವ. ವಿದೇಶಿಕನ ಅದ್ಭುತವಾಗಿ ಹೇಳ್ತಾರೆ. ಮಹಾಬಾಹೋ ಅಂತ ಹೇಳಿ ಪ್ರಿಯಮಾಣಾಯ ಅಂತ ಹೇಳಿದ್ರು. ನೀನು ಬಾಹುಬಲ ಜೋರಾಗಿದೆ, ನಿನಗೆ ಚೆನ್ನಾಗಿದೆ, ಆದರೂ ಕೂಡ ನಿನಗೆ ನನ್ನ ವಿಷಯದಲ್ಲಿ ಗುಣಗಳನ್ನು ಕೇಳೋದಕ್ಕೆ ಬಹಳ ಪ್ರೀತಿಯೂ ಇದೆ, ಸಂತೋಷವಾಗುತ್ತೆ. ಯಾಕೆ ಇಂತಹ ಒಬ್ಬ ಯೋಗ್ಯತೆ ಇರುವವನು ಸಿಗೋದು ಬಹಳ ಅಪರೂಪ ಲೋಕದಲ್ಲಿ. ಶಿಶುಪಾಲ ಮೊದಲಾದವರೇ ತುಂಬಿರುವಂತಹ ಈ ಜಗತ್ತಲ್ಲಿ ಇಲ್ಲಿ ನಿನ್ನಂತಹ ಒಬ್ಬನು ಭಾಗ್ಯವಶಾತ್ ಈದೃಶಿ ಪ್ರೀತಿ ಸಂಜಾತ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ನನ್ನಿಂದಲೇ ಕೇಳುವಂತಹ ಒಂದು ಭಾಗ್ಯ ಸಿಕ್ಕಿದೆ ನಿನಗೆ. ಸಾಕ್ಷಾತ್ ಪರಮಾತ್ಮನೇ ಉಪದೇಶ ಮಾಡಬೇಕು ಅಂದರೆ ಅರ್ಜುನನಿಗೆ ಎಂತಹ ಭಾಗ್ಯವಿರಬೇಕು. ಆದ್ದರಿಂದ ಭಾಗ್ಯವಶಾದಿ ಈದೃಶಿ ಪ್ರೀತಿ ಸಂಜಾತ, ಯಾವುದೋ ಪುಣ್ಯದಿಂದ ಬಂದಿದೆ ನಿನಗೆ. ಮಹಾಬಾಹೋ ಪ್ರಿಯಮಾಣಾಯ ಅಂತ ಹೇಳ್ತಾರೆ. ಅಥವಾ ಬಾಹುಬಲಾದಿ ಯಥಾತೆ ಬಾಹ್ಯಶತ್ರು ವಿಜಯ. ಮಹಾಬಾಹೋ ಅಂದರೆ ಬಾಹ್ಯಶತ್ರುಗಳನ್ನೆಲ್ಲ ಜಯಿಸಿರುವಂತಹ ನಿನಗೆ ಶಕ್ತಿ ಇದೆ, ಆದರೆ ಮನಸ್ಸನ್ನು ಜಯಿಸಬೇಕೀಗ. ತಥಾ ಮದ್ವಿಷಯ ಪ್ರೀತಿ ಬಲಾತ್ ಅಂತರಶತ್ರುವೋಪಿ ತ್ವಯಾ ಜಿತಾಹ ಇತಿ ಭಾವ. ನನ್ನಲ್ಲಿ ಪ್ರೀತಿ ಇರೋದರಿಂದ ಅಂತರಶತ್ರುಗಳಲ್ಲೂ ನೀನು ಗೆದ್ದಿದೀಯ ಅಂತ ಹೇಳ್ತಾ ಇದ್ದಾನೆ. ಮಹಾಬಾಹು ಅಷ್ಟೇ ಅಲ್ಲ, ಬಾಹುಬಲವಷ್ಟೇ ಅಲ್ಲ, ನಿನಗೆ ಮನಸ್ಸಿನಲ್ಲಿಯೂ ನನ್ನಲ್ಲಿ ಪ್ರೀತಿ ಇರೋದರಿಂದ ನೀನು ಅಂತರಶತ್ರುಗಳನ್ನು ಕೂಡ ಗೆದ್ದಿದೀಯ ಅಂತ ಅದು ಕೂಡ ಅರ್ಥವನ್ನೇ ಹೇಳ್ಬೋದು. ಪ್ರಿಯಮಾಣಾಯ ಮಹಾಬಾಹು, 2 ಶಬ್ದಗಳಿಗೆ ವಿಶೇಷವಾದ ಅರ್ಥವನ್ನೇ ಹೇಳ್ತಾರೆ ಸ್ವಾಮಿ ದೇಶಿಕರು. ಪ್ರಕರಣಾತ್ ಅರ್ಥ ಸ್ವಭಾವಾಚ್ಯ ಹಿತಂ ವಿಷನಷ್ಟಿ. ಅರ್ಥ ಸ್ವಭಾವ ಭಕ್ತಿ, ಪರಮಾತ್ಮನ ಕಲ್ಯಾಣ ಗುಣಗಳ ಮಹಿಮೆ ಏನು, ಅದು ಕೂಡ ಪ್ರಕರಣವು ಕೂಡ ಭಕ್ತಿಯೋಗದ ಪ್ರಕರಣ. ಉಪಾಸ್ಯನಾದ ಪರಮಾತ್ಮನ ಕಲ್ಯಾಣ ಗುಣಗಳ ಅನುಸಂಧಾನವೇ ಭಕ್ತಿ ಅಂತ ಹೇಳಲ್ಪಟ್ಟಿತು. ಬಹಳ ಪ್ರೀತಿಯಿಂದ ಕಲ್ಯಾಣ ಗುಣಗಳ ಅನುಸಂಧಾನ ಮಾಡಿ ಅದರಿಂದಲೇ ಅವನಿಗೆ ಎಲ್ಲ ವಿಧವಾದ ಬಾಹ್ಯ ಪ್ರವೃತ್ತಿಗಳು, ಆರಾಧನಾದಿಗಳು, ನಮಸ್ಕಾರ ಎಲ್ಲವೂ ಕೂಡ ಅದೇ ಮಾಡಿಸುತ್ತೆ, ಆ ಪ್ರೀತಿಯೇ. ಆದ್ದರಿಂದ ಇಲ್ಲಿ ಪ್ರಕರಣಕ್ಕೂ ಅನುಗುಣವಾಗಿಯೂ ಅರ್ಥ ಸ್ವಭಾವದಿಂದಲೂ ಪರಮಾತ್ಮನ ಗುಣಗಳ ಅನುಸಂಧಾನ, ಅದಕ್ಕೆ ಇಂತಹ ಶಕ್ತಿ ಇದೆ. ಮದ್ಭಕ್ತಿ ಉತ್ಪತ್ತಿ ವಿವೃದ್ಧಿಯ ರೂಪ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಪಾಪೈ ಪ್ರಮುಚ್ಯತೆ ಸೋವಿಕಂಪಿಯೇನ ಯೋಗೇನ ಯುಜ್ಯತೆ. ಇದು ಮುಂದೆ ಹೇಳುವಂತಹ ಶ್ಲೋಕಗಳು ಬರುವಂತಹದ್ದು. ಉಕ್ತ ಮಾತ್ರಸ್ಯ ಪುನಃ ಅಭಿಧಾನೆ ಪ್ರಯೋಜನ ಅಭಾವಾತ್. ಒಂದು ಹೇಳಿದ್ದನ್ನೇ ಮತ್ತೆ ಹೇಳಿದ್ರೆ ಪ್ರಯೋಜನವಿರೋದಿಲ್ಲ. ಭೂಯಃ ಏವ ಇತ್ಯನೇನ ಪ್ರಕ್ರಾಂತ ಗುಹ್ಯ ತಮ ಅನುಸಂಧ್ಯರ್ಥ ಪ್ರಪಂಚನ ರೂಪತ್ವಂ ವಿವಕ್ಷಿತಂ. ಭೂಯೋ ಮನ್ಮಾಹಾತ್ಮ್ಯ ಪ್ರಪಂಚನ ವಿಷಯಮೇವ ಇತ್ಯುಕ್ತಂ. ಮತ್ತೆ ನನ್ನ ಮಹಾತ್ಮೆಯ ಒಂದು ವಿಸ್ತಾರವನ್ನು ಹೇಳಲ್ಪಡುತ್ತೆ. ಇಲ್ಲಿ ವಿಸ್ತಾರವಾಗಿ ಹೇಳಲ್ಪಡುತ್ತೆ, ಇದುವರೆಗೂ ಸಂಗ್ರಹವಾಗಿ ಹೇಳಲ್ಪಟ್ಟಿತು. ಆದ್ದರಿಂದ ಇಲ್ಲಿ
ಪುನರುಕ್ತಿ ದೋಷವಿಲ್ಲ, ಅಥವಾ ಇದರಿಂದ ಏನು ಪ್ರಯೋಜನವಿಲ್ಲ, ಮತ್ತೆ ಹೇಳಿದ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಯಾಕೆ ಅಂದರೆ ಬಹಳ ಗೂಢವಾದದ್ದು. ಇಲ್ಲಿ ಹೇಳಿದಂತಹ ಭಕ್ತಿಯೋಗದ ಸ್ವರೂಪವು, ಪರಮಾತ್ಮ ಸ್ವರೂಪವು ಬಹಳ ಗೂಢವಾದ ಗಹನವಾದ ವಿಷಯ. ಗುಹ್ಯತಮ ಅನುಸಂಧ್ಯರ್ಥ ಪ್ರಪಂಚದ ರೂಪತ್ವಂ ಅಂತ ಅತ್ಯಂತ ಗುಹ್ಯತಮವಾದ ರಾಜಗುಹ್ಯ, ರಾಜವಿದ್ಯಾ, ರಾಜಗುಹ್ಯಂ ಅಂತ ಆರಂಭಿಸಿದಾಗ ಈ ರೀತಿ ಹೇಳಲ್ಪಟ್ಟಂತಹ, ಆದ್ದರಿಂದ ವಿಸ್ತಾರವಾಗಿ ಕೇಳುವುದು ಉಚಿತವಾಗಿದೆ. ಏತನೇವ ವಚಃ ಪರಮತ್ವೇ ಹೇತುರಿತಿ ದರ್ಶಿತಃ. ಅತ್ಯಂತ ಉತ್ಕೃಷ್ಟವಾದದ್ದು ಅನ್ನೋದಕ್ಕೆ ಇದು ಕಾರಣ. ಶೃಣ್ವತಃ ಇವ ಅರ್ಜುನಸ್ಯ ಪುನಃ ಶೃಣು ಇತಿ ವಿಧಾನ. ಹೇಳ್ತಾ ಇದ್ದಾನೆ ಅವನಿಗೆ ಮತ್ತೆ ಶೃಣು ಶೃಣು ಅಂತ ಹೇಳಿದ್ರೆ ಏನರ್ಥ? ವಿಶಿಷ್ಟ ಶ್ರವಣಾರ್ಥಂ. ವಿಶೇಷವಾಗಿ ಕೇಳಬೇಕು ಇದನ್ನು, ವಿಶೇಷವಾಗಿ ಗಮನವಿಟ್ಟು, ಎಲ್ಲಿಯೂ ಮನಸ್ಸು ಹೋಗದೇ ಇರೋ ಹಾಗೆ ನಾನು ಹೇಳುವ ಉಪದೇಶದಲ್ಲಿಯೇ ಗಮನವಾಗಿ ಗಮನವಾಗಿ. ಆದ್ದರಿಂದ ಅವಹಿತ ಮನಃ ಪೂರ್ವಂ ಅನಸೂಯವೇ ದೋಷ ನಿವೃತ್ತಿಯ ಗಹನ ಮಾತ್ರ ಮುಕ್ತಂ. ಅನಸೂಯವೇ ಅಂತ ಹೇಳಿದ್ರು, ಈಗ ಅಸೂಯೆ ಇಲ್ಲದೆ ಇರೋದ್ರಿಂದ ಹೇಳ್ತೀನಿ, ದೋಷ ಎಲ್ಲ ನಿವೃತ್ತಿ ಆಗೋದಕ್ಕೋಸ್ಕರ ಬಹಳ ಗಹನವಾದದ್ದು. ಇದಾನಿ ಮುಚ್ಯಮಾನೆ ಪ್ರಿಯಮಾಣಾಯ ಗುಣಸಂಪತ್ತಿಯ ಅತಿ ಗಹನ ಮುಚ್ಚತೆ. ಆದ್ದರಿಂದ ನಿನಗೆ ಈಗ ಪ್ರೀತಿ ಏರ್ಪಟ್ಟಿರೋದ್ರಿಂದ ಬಹಳ ಗಹನವಾದ ವಿಷಯವು ಕೂಡ ಇನ್ನು ಮೇಲೆ ಹೇಳಲ್ಪಡುತ್ತೆ. ಅತಃ ತ್ವಯ ಅತ್ಯಂತ ಹವಿತೇನ ಭವಿತವ್ಯಂ. ಆದ್ದರಿಂದಲೇ ನೀನು ಅತ್ಯಂತ ಗಮನವಿಟ್ಟು ಈ ಉಪದೇಶವನ್ನು ಕೇಳಬೇಕು ಅನ್ನೋದೆಲ್ಲ ಸ್ವಾಮಿ ದೇಶಿಕನಲ್ಲಿ ವಿವರಿಸ್ತಾರೆ. ಎಷ್ಟು ಈ ಶ್ಲೋಕಕ್ಕೆ ಅರ್ಥಗಳಿದೆ ಅಂತ ಹೇಳಿದ್ರೆ, ತತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಮಹಾಬಾಹೋ ಪ್ರಿಯಮಾಣಾಯ ಹಿತಕಾಮ್ಯಯ, ಇದೆಲ್ಲ ಶೃಣುಮೇ ಪರಮಂ ವಚಃ. ಅತ್ಯಂತ ಉತ್ಕೃಷ್ಟವಾದಂತಹ ಉಪದೇಶ ಇದು. ಆದ್ದರಿಂದ ಇದು ಗುಹ್ಯತಮವಾದದ್ದು. ಅದನ್ನು ವಿವರಿಸ್ತಾರೆ, ಅದು ಎಷ್ಟು ಅದ್ಭುತವಾಗಿ. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಪರಮಾತ್ಮ ಈಗ ತನ್ನ ಕಲ್ಯಾಣ ಗುಣಗಳ ಮಹಾತ್ಮೆ, ತನ್ನ ರೂಪ ಗುಣಗಳ ಮಹಾತ್ಮೆಯನ್ನು ಆರಂಭಿಸ್ತಾನೆ ಹೇಳೋದಕ್ಕೆ. ನಮೇ ವಿದುಃ ಸುರಗಣಾಃ ಅದನ್ನೇ ಇಲ್ಲಿ ಹೇಳುವಾಗ ಆಳವಂದಾರು ಹೇಳಿದ್ರು, ಸ್ವಕಲ್ಯಾಣ ಗುಣಾನಂತ್ಯಂ ಕೃಷ್ಣ ಸ್ವಾಧೀನತಾ ಮತಿ. ಎಲ್ಲವೂ ತನ್ನ ಅಧೀನ, ಗುಣಗಳ ಆನಂತ್ಯ ಎಲ್ಲವೂ ಕೂಡ ಇಲ್ಲಿ ವಿಸ್ತಾರವಾಗಿ ಹೇಳಲ್ಪಡುತ್ತೆ. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನಾನು ಹೇಗೆ ಅವತಾರ ಮಾಡ್ತೀನಿ, ಅವತಾರ ರಹಸ್ಯವನ್ನು ಯಾರೂ ತಿಳಿದಿಲ್ಲ. ಸುರಗಣಾಃ ಎಲ್ಲ ದೇವತೆಗಳ ಸಮೂಹವಾಗಲಿ ಮಹರ್ಷಿಗಳಾಗಲಿ ಯಾರು ಕೂಡ ನನ್ನ ಪ್ರಭವಂ ಅಂತ ಹೇಳಿದ್ರು, ನನ್ನ ಒಂದು ಸ್ವರೂಪ, ನಾಮ ಕರ್ಮಗಳೇನು, ದಿವ್ಯವಾದ ಆಶ್ಚರ್ಯ ಚೇಷ್ಟಿತಗಳೇನು, ಇದೆಲ್ಲ ಕೂಡ ಯಾರು ಕೂಡ ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನಾನೇ ಎಲ್ಲರಿಗೂ ಕಾರಣನಾದವನು. ಆದಿಹಿ ಹೇಳುವಾಗ ಎಲ್ಲಕ್ಕೂ ಕೂಡ ನಾನೇ ಆದಿಯಾದವನು. ಸುರಗಣಾಃ ಮಹರ್ಷಯಶ್ಚ ಅತೀಂದ್ರಿಯಾರ್ಥದರ್ಶಿನಃ ಮಹರ್ಷಯಶ್ಚ ಪ್ರಭವಂ ನ ಮಹರ್ಷಯಃ ನಮೇ ವಿದುಃ ಸುರಗಣಾಃ ಮಹರ್ಷಯಶ್ಚ. ದೇವತೆಗಳ ಸಮೂಹವಾಗಲಿ ಮಹರ್ಷಿಗಳೇ ಆಗಲಿ, ಯಾಕೆ ಅಂದರೆ ಮಹರ್ಷಿಗಳು ಅತೀಂದ್ರಿಯಾರ್ಥದರ್ಶಿಗಳು, ಅತೀಂದ್ರಿಯಾರ್ಥದರ್ಶನವನ್ನು ಹೊಂದಿರುವಂತಹವರು. ಅವರು ಕೂಡ ತಿಳಿಯೋದು ಕಷ್ಟ. ಅಧಿಕತರ ಜ್ಞಾನಾಃ ಅಪಿ, ಅತ್ಯಂತ ಅಧಿಕವಾದ ಜ್ಞಾನವುಳ್ಳವರು. ಮೇ ಪ್ರಭವಂ ಅನ್ನೋದಕ್ಕೆ ಇಲ್ಲಿ ಪ್ರಭಾವಂ ಅಂತ ಹೇಳಿದ್ರು. ಸ್ವರೂಪ ಕಲ್ಯಾಣ ಗುಣಗಳು, ಅವನ ಆಶ್ಚರ್ಯ ಚೇಷ್ಟಿತಗಳು, ಇದೆಲ್ಲವೂ ಕೂಡ ಅದರಲ್ಲಿ ಪ್ರಭವಂ ಅನ್ನೋದರಲ್ಲಿ ಪ್ರಭಾವಂನ ವಿದುಹು, ಅದು ಪ್ರಭಾವಂ ಅಂತ ಹೇಳಲ್ಪಟ್ಟಿದೆ. ನನ್ನ ಪ್ರಭಾವವನ್ನು ಹೇಳಿದ್ರೆ ಮಮ ನಾಮಕರ್ಮ ಸ್ವರೂಪ ಸ್ವಭಾವಾದಿಕಂ ನ ಜಾನಂತಿ. ನನ್ನ ಒಂದು ನಾಮ ಕರ್ಮ ಸ್ವರೂಪ ಸ್ವಭಾವ ಯಾವುದನ್ನು ಕೂಡ ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ ಅವರು ಯಾರಿಗೂ ಕೂಡ. ಯತಃ ತೇಷಾಂ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಅಹಮಾದಿಹಿ. ಯಾಕೆಂದರೆ ಎಲ್ಲ ವಿಧದಲ್ಲಿಯೂ ನಾನೇ ಆದಿಯಾಗಿದ್ದೇನೆ, ಎಲ್ಲಕ್ಕೂ ಕೂಡ ಕಾರಣ. ತೇಷಾಂ ಸ್ವರೂಪಸ್ಯ ಜ್ಞಾನಶಕ್ತಿಯಾದೇಶ್ಚ ಅಹಮಾದಿಹಿ. ಅವರ ಸ್ವರೂಪಕ್ಕೂ ಜ್ಞಾನ ಶಕ್ತಿಗಳಾಗಲಿ ಎಲ್ಲಕ್ಕೂ ಕೂಡ ನಾನೇ ಕಾರಣ. ತೇಷಾಂ ದೇವತ್ವಾದೇಹೇ ದೇವರ್ಷಿತ್ವಾದಿ ಹೇತುಭೂತ ಪುಣ್ಯಾನುಗುಣಂ ಮಯಾ ದತ್ತಂ ಜ್ಞಾನಂ ಪರಿಮಿತಂ. ನನ್ನಿಂದ ಕೊಡಲ್ಪಟ್ಟ ಜ್ಞಾನ ಅವರಿಗೆ. ದೇವತ್ವವನ್ನು ಒಬ್ಬರು ಅನೇಕ ಯಾಗಗಳನ್ನು ಮಾಡಿ ಭಗವಂತನನ್ನು ಆರಾಧಿಸಿ ದೇವತ್ವವನ್ನು ಸಂಪಾದಿಸ್ಕೊಳ್ತಾನೆ.
ಆ ದೇವತ್ವವನ್ನು ಸಂಪಾದಿಸಿಕೊಳ್ಳಬೇಕಾದ್ರೆ ಬೇಕಾದ ಜ್ಞಾನ ಯಾರಿಂದ ಕೊಡಲ್ಪಟ್ಟು? ಪರಮಾತ್ಮನಿಂದ ಕೊಡಲ್ಪಟ್ಟಿತ್ತು. ಅದೆಲ್ಲ ಪರಿಮಿತವಾದದ್ದು. ಅದೆಲ್ಲ ಕೂಡ ಕರ್ಮವಶ್ಯರೇ ಅವರೆಲ್ಲರೂ ಕೂಡ. ಮಹರ್ಷಿಗಳಿಗೂ ಹಾಗೆಯೇ ಆ ಮಹರ್ಷಿತ್ವ ಅನ್ನೋದು ಬರಬೇಕಾದ್ರೆ ಯಾವುದೋ ಒಂದು ಅಧಿಕವಾದ ಪುಣ್ಯವನ್ನು ಮಾಡಿ ಅನೇಕ ಕರ್ಮಗಳಿಂದ, ವೇದೋಕ್ತ ಕರ್ಮಗಳಿಂದ ಪರಮಾತ್ಮನನ್ನು ಆರಾಧಿಸಿ ತಪಸ್ಸನ್ನು ಮಾಡಿ ಮಹರ್ಷಿತ್ವವನ್ನು ಪಡೆದುಕೊಳ್ತಾರೆ. ಅದೆಲ್ಲವೂ ಕೂಡ ಪರಮಾತ್ಮನಿಂದ ಕೊಡಲ್ಪಟ್ಟ ಜ್ಞಾನವೇ. ಅದೆಲ್ಲವೂ ಕೂಡ ಪರಿಮಿತವಾದದ್ದು. ಅತಃ ತೇ ಪರಿಮಿತ ಜ್ಞಾನ ಸ್ವರೂಪಾಧಿಕಂ ಯಥಾವತ್ ನ ಜಾನಂತಿ. ತಿಳಿಯೋದೇ ಇಲ್ಲ ಅಂತ ಅರ್ಥವಲ್ಲ. ತಿಳಿಯಬೇಕು ಅಂತ ಶ್ರುತಿ ಹೇಳುತ್ತೆ. ತಿಳಿಯಲು ಸಾಧ್ಯ, ಆದರೆ ಯಥಾವತ್ ನ ಜಾನಂತಿ, ಹೇಗಿದೆಯೋ ಹಾಗೆ ತಿಳಿಯೋದು ಸಾಧ್ಯವಿಲ್ಲ. ಪರಮಾತ್ಮನ ಯಾಕೆ ಅಂದರೆ ಎಲ್ಲ ಅನಂತವಾದದ್ದು, ಆಶ್ಚರ್ಯಕರವಾದದ್ದು. ಯಥಾವತ್ತಾಗಿ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಮೊದಲು ಹೇಳ್ತಾನೆ ಪರಮಾತ್ಮ. ನನ್ನ ಪ್ರಭಾವ ಹೇಗಿದೆ ಯಾರು ಕೂಡ ತಿಳಿಯಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಅತ್ಯಂತ ಉತ್ಕೃಷ್ಟ ಜ್ಞಾನವುಳ್ಳಂತಹ ಅತೀಂದ್ರಿಯಾರ್ಥದರ್ಶಿಗಳಾದ ಋಷಿಗಳಿಗೂ ಕೂಡ ನನ್ನಿಂದಲೇ ಕೊಡಲ್ಪಟ್ಟ ಜ್ಞಾನ. ಎಲ್ಲವೂ ಪರಿಮಿತವಾದದ್ದು. ಅವರು ಯಾರಿಗೂ ನನ್ನ ಸ್ವರೂಪ, ಸ್ವಭಾವ, ನಾಮ, ಕರ್ಮ ಇವುಗಳೆಲ್ಲವನ್ನು ಕೂಡ ಅವರ ಪರಿಮಿತವಾದ ಜ್ಞಾನದಿಂದ ಪೂರ್ಣವಾಗಿ ಯಥಾವತ್ತಾಗಿ ತಿಳಿಯಲು ಸಾಧ್ಯವಿಲ್ಲ ಅನ್ನೋದನ್ನು ಮೊದಲು ಆರಂಭಿಸ್ತಾನೆ ಇಲ್ಲಿ ಹೇಳುವಾಗ. ವಕ್ಷ್ಯಮಾಣಸ್ಯ ಜ್ಞಾನಸ್ಯ ಅತಿ ದುರ್ಲಭತ್ವಂ ಆದರಣೀಯ ತರತ್ವಾಯ ಉಚ್ಯತೆ. ಬಹಳ ದುರ್ಲಭವಾದದ್ದು. ಮೊದಲು ತನ್ನ ಮಾಹಾತ್ಮೆಯನ್ನು ಹೇಳೋಕ್ಕೆ ಮೊದಲು ಅದರ ಒಂದು ಮಹಿಮೆ ಏನು ಹೇಳ್ತಾ ಇದ್ದೀನಿ ನಾನು ಈಗ ಅಂತ ಹೇಳಿದ್ರೆ, ಇಂತಹ ಒಂದು ಜ್ಞಾನ ಬಹಳ ದುರ್ಲಭವಾದದ್ದು. ಅತೀಂದ್ರಿಯಾರ್ಥದರ್ಶಿಗಳಿಗೂ ಕೂಡ ತಿಳಿದೇ ಇರುವಂತಹ ವಿಷಯವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಪ್ರಿಯಮಾಣಾಯ ಅನ್ನೋದಕ್ಕೆ ನಿನಗೆ ಆ ಯೋಗ್ಯತೆ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇದು ಬಹಳ ಆದರಣೀಯವಾದದ್ದು ಅನ್ನೋದನ್ನು ಮೊದಲು ಅದನ್ನು ಹೇಳ್ತಾನೆ ಕೃಷ್ಣ. ನಮೇ ವಿದುಹು ಸುರಗಣಾ ಮಹರ್ಷಿಃ ಇತ್ಯಾಭ್ಯಾಂ ಪ್ರತಿಷೇಧ್ಯ ಸಂಭಾವನಾ ಸ್ಥಳ ಪ್ರದರ್ಶನಂ ಅಭಿಪ್ರಾಯಣ ಅತೀಂದ್ರಿಯಾರ್ಥದರ್ಶಿನಃ ಅಧಿಕತರ ಜ್ಞಾನಾ ಅಪಿ ಹೇಳಿದ್ರು. ಯಾಕೆ ತಿಳಿಯೋದಿಲ್ಲ ಅಂತ ಹೇಳುವಾಗ, ಎಲ್ಲಿ ಏನೇನು ಅವರಿಗೆ ಯೋಗ್ಯತೆ ಇದೆ ಆದರೂ ಅವರು ತಿಳಿಯಕ್ಕೆ ಸಾಧ್ಯವಿಲ್ಲ. ಅದನ್ನೆಲ್ಲ ತಿಳಿಸೋದಕ್ಕೆ ಅವರು ಅತೀಂದ್ರಿಯಾರ್ಥದರ್ಶಿಗಳು, ಅತ್ಯಧಿಕವಾದ ಜ್ಞಾನವುಳ್ಳವರು, ಆದರೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಪೂರ್ಣವಾಗಿ ನನ್ನ ಒಂದು ಪ್ರಭಾವವನ್ನು ಅಂತ ಹೇಳಿ ಇಲ್ಲಿ ಅದನ್ನು ಆರಂಭಿಸ್ತಾನೆ ಪರಮಾತ್ಮನು. ಅದಾದ ಮೇಲೆ ಅವರ ಮಹಿಮೆಯನ್ನೆಲ್ಲ ಹೇಳಿಕೊಂಡು ಹೋಗುವಂತಹದ್ದು ಅದ್ಭುತವಾದ ಅಧ್ಯಾಯ. ಇದು ಕೂಡ 10ನೇ ಅಧ್ಯಾಯ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇವೆ. ಯೋ ನಿತ್ಯಂ ಅಚ್ಯುತಪದಾಂಬುಜಯುಗ್ಮರುಕ್ಮ್ಯಾಮೋಹತಃ ತರಿತರಾಣಿ ವಿನಾಯಮೇನೆ ಅಸ್ಮದ್ಗುರೋರ್ಭಗವತೋऽಸ್ಯ ದೇಹಿಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.